ಆಕಾಶವಾಣಿ. ನಾಳೆ ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಮೌಲ್ಯಯುತ ಶಿಕ್ಷಣ ಕುರಿತು ಶಿವಮೊಗ್ಗ ಜಿಲ್ಲೆ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಡಾ ಜಿ.ವಿ. ಹರಿಪ್ರಸಾದ್ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಿದ್ದಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ನಾಳೆ ಅಂದರೆ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಇದನ್ನು ನಾವೆಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆ ಅಂತ ದೇಶದಾದ್ಯಂತ ಆಚರಿಸೋದನ್ನು ನೋಡ್ತಾ ಇದ್ದೀವಿ. ಮೊದಲು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಹೇಳಿಬಿಡ್ತೀವಿ. ತಮಿಳುನಾಡಿನ ತಿರುತ್ತಣಿ ಗ್ರಾಮದಲ್ಲಿ 1888 ಸೆಪ್ಟೆಂಬರ್ 5ರಂದು ವೀರಾಸ್ವಾಮಿ ಮತ್ತು ಸೀತಮ್ಮ ಅವರ ಮಗನಾಗಿ ರಾಧಾಕೃಷ್ಣನ್ ಅವರು ಜನಿಸ್ತಾರೆ. ಸರ್ವಪಲ್ಲಿ ಅನ್ನುವಂಥದ್ದು ಇವರ ಮನೆತನದ ಹೆಸರು. 1952 ಕರ್ನಾಟಕದ ಪಾಲಿಗೆ ಒಂದು ರೀತಿಯಲ್ಲಿ ಅವಿಸ್ಮರಣೀಯ ದಿನ. ಯಾಕೆಂತಂದರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ರಾಧಾಕೃಷ್ಣನ್ ಅವರು ಕೆಲಸ ನಿರ್ವಹಿಸ್ತಾ ಇದ್ದಂಥ ಸಮಯದಲ್ಲೇ ಅವರು ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲೇಜಿನಿಂದ ರೈಲ್ವೆ ನಿಲ್ದಾಣದವರೆಗೆ ರಾಧಾಕೃಷ್ಣನ್ ಅವ್ರನ್ನ ಕುದುರೆ ಸಾರೋಟಿನಲ್ಲಿ ತರ್ತಾರೆ. ಆದರೆ ಕುದುರೆಯನ್ನು ಕಟ್ಟುವ ಬದಲು ವಿದ್ಯಾರ್ಥಿಗಳು ತಾವೇ ಆ ಸಾರೋಟನ್ನು ಎಳೆದು ತಂದು ರೈಲ್ವೆ ನಿಲ್ದಾಣದವರೆಗೆ ಅರ್ಧೂರಿಯಾಗಿ ಕರೆತಂದು ಬೀಳ್ಕೊಡುಗೆಯನ್ನು ಮಾಡ್ತಾರೆ. ಹಾಗೂ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾದ ಮೊದಲ ಶಿಕ್ಷಕರು ಕೂಡ ಆಗಿರ್ತಾರೆ. ಇನ್ನು 1962ರಲ್ಲಿ ಅವರು ಭಾರತದ 2ನೆಯ ರಾಷ್ಟ್ರಪತಿಗಳಾಗಿಯೂ ಕೂಡ ಆಯ್ಕೆಯಾಗ್ತಾರೆ. ಅಂಥವರ ಜನ್ಮದಿನ ಇಂದು. ತತ್ವಜ್ಞಾನಿ, ಮಹಾನ್ ಶಿಕ್ಷಣ ತಜ್ಞ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಅವರೇ ತಿಳಿಸಿದ ಹಾಗೆ ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಹೇಳ್ತಾರೆ. ಅಂದಿನಿಂದ ಶಿಕ್ಷಕರ ದಿನಾಚರಣೆ ಪ್ರಾರಂಭ ಆಯಿತು. ಇಂದು ಮೊದಲನೆಯದಾಗಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಜ್ಞಾನದ ಬಗ್ಗೆ ನುಡಿದಂತಹ ಒಂದು ನುಡಿಯನ್ನು ಕೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜ್ಞಾನ ಈಸ್ ನಾಟ್ ಮಿಯರ್ ಇನ್ಫಾರ್ಮೇಷನ್, ಇಟ್ಸ್ ನಾಟ್ ಮಿಯರ್ ಸ್ಕಾಲರ್ಶಿಪ್, ಇಟ್ ಈಸ್ ನಾಟ್ ಮಿಯರ್ ಕ್ರಿಟಿಸಿಸಮ್, ಇಟ್ ಈಸ್ ಎಜುಕೇಷನ್ ಇನ್ ಡೆಪ್ತ್. Whatever subject you take up, you must try to study it, penetrate into it, and find out the roots of it. It is not something which is called Pallavagrahi Pandityam. It is something which makes you a deep scholar in the subject which you have. Jnana without viveka is nothing. Na vivekam vina jnanam. ನ ವಿವೇಕಂ ವಿನಾ ಜ್ಞಾನಂ ಎನ್ನುವಂತಹ ಡಾಕ್ಟರ್ ರಾಧಾಕೃಷ್ಣನ್ ಅವರ ಮಾತನ್ನು ನಾವೆಲ್ಲ ಕೇಳಿದ್ವಿ ಕೇಳುಗರೆ. ಇನ್ನು ಈ ಒಂದು ಶಿಕ್ಷಕ ದಿನಾಚರಣೆಯ ಮಹತ್ವ ಮತ್ತು ಶಿಕ್ಷಕರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತನಾಡೋಣ ಅಂತಿದ್ದೀವಿ. ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪರಿಷತ್ತು ಅಂದರೆ NCERT ನೀಡತಕ್ಕಂತಹ 2023-24ನೇ ಸಾಲಿನ ರಾಷ್ಟ್ರೀಯ ಶೈಕ್ಷಣಿಕ ನಾವೀನ್ಯತಾ ಪುರಸ್ಕಾರವನ್ನು ಪಡೆದಂತಹ ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಅಂದರೆ ಡಯಟ್ನ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಜಿ.ವಿ. ಹರಿಪ್ರಸಾದ್ ಅವರು ನಮ್ಮೊಟ್ಟಿಗಿದ್ದಾರೆ. ಜಿ.ವಿ. ಹರಿಪ್ರಸಾದ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ತಾವು 2023-24ನೇ ಸಾಲಿನ ರಾಷ್ಟ್ರೀಯ ಶೈಕ್ಷಣಿಕ ನಾವೀನ್ಯತಾ ಪುರಸ್ಕಾರಕ್ಕೆ NCERTಯಿಂದ ಭಾಜನರಾಗಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಹೇಳ್ತಾ, ತಾವು ಕೂಡ ಒಂದು ಅರ್ಥದಲ್ಲಿ ಶಿಕ್ಷಕರಾಗಿರೋದ್ರಿಂದ ಶಿಕ್ಷಕ ದಿನಾಚರಣೆಯ ಶುಭಾಶಯವನ್ನು ತಮಗೂ ಹೇಳ್ತಾನೆ. ಶಿಕ್ಷಕ ಮತ್ತು ಶಿಕ್ಷಕ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೇನೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳಿದ್ರೆ ಹೇಳೋಣ. ಈ ನೇಷನ್ ಬಿಲ್ಡರ್ಸ್ ಅಂತ ಕರೀತಾರೆ, ರಾಷ್ಟ್ರ ನಿರ್ಮಾಪಕರು ಅಂತ. ಶಿಕ್ಷಕರು ರಾಷ್ಟ್ರ ನಿರ್ಮಾಪಕರು ಶಿಕ್ಷಕರೇ. ಮತ್ತಿನ್ನ ಅದರಲ್ಲಿ ಎರಡು ಮಾತಿಲ್ಲ. ನೋ ನೇಷನ್ ಕ್ಯಾನ್ ರೈಸ್ ಅಬೋವ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಅಂತಿದ್ರು. ದ ಡೆಸ್ಟಿನಿ ಆಫ್ ಇಂಡಿಯಾ ಇಸ್ ಬೀಂಗ್ ಶೇಪ್ಡ್ ಇನ್ ದ ಕ್ಲಾಸ್ ರೂಮ್ಸ್ ಅಂತ. ದೇಶದ ಭವಿಷ್ಯ ತರಗತಿ ಕೋಣೆಯಲ್ಲಿ ನಿರ್ಮಾಣವಾಗುತ್ತಾ ಇದೆ ಅಂತ ಹೇಳಿದ್ರು. ಹಿಂದೆ ಕೌಟಿಲ್ಯ ಹೇಳಿದ್ರು ರಾಷ್ಟ್ರವನ್ನು ಕಟ್ಟೋದು ಅಂತ ಹೇಳಿದ್ರೆ ಶಿಕ್ಷಕರು ಅಂತೇಳಿ. ಆ ಕಾರಣಕ್ಕೆ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಒಂದು ಸಂಕೇತ ಮಾತ್ರ. ಆದರೆ ಅದ್ರ ಮೂಲಕ ಇದನ್ನ ಸ್ಮರಿಸ್ಕೊಂಡು ಅವರಿಗೆ ಸ್ಫೂರ್ತಿ ತುಂಬತಕ್ಕಂತಹ, ಅವರನ್ನ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೂ ಸಹಾಯ ಮಾಡುವಂಥ ಒಂದು ದಿನ ಬೇಕಾಗುತ್ತೆ. ಹಲವಾರು ಆದರ್ಶ ಶಿಕ್ಷಕರಲ್ಲಿ ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಒಂದು ಅತ್ಯುನ್ನತ ಸ್ಥಾನದಲ್ಲಿ ನಿಲ್ಲೋದರಿಂದ ಅವರ ಜನ್ಮದಿನವನ್ನು ಅವರು ರಾಷ್ಟ್ರಪತಿಗಳಾದಂತಹ ಸಂದರ್ಭದಲ್ಲಿ ಅವರು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಹೇಳಿದ ಮೇಲಿಂದ ಪ್ರಾರಂಭವಾದಂತಹ ಈ ಶಿಕ್ಷಕರ ದಿನಾಚರಣೆ ಎಲ್ಲೋ ಒಂದು ಕಡೆಯಲ್ಲಿ ಅನಿಸೋದು ಡಾಕ್ಟರ್ ಹರಿಪ್ರಸಾದ್ ಅವರೇ, ಈ ಒಂದು ಶಿಕ್ಷಕರ ದಿನಾಚರಣೆ
ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರಿಗೆ ಮಾತ್ರ ಸೀಮಿತವಾಗಿದೆಯೇನೋ ಅಂತ ಅನಿಸುತ್ತೆ. ವಾಸ್ತವಿಕವಾಗಿ ಸತ್ಯವಾದ್ದೇ ಅದು. ಹೆಚ್ಚಾಗಿ ಶಿಕ್ಷಕರ ದಿನಾಚರಣೆ ಅಂದರೆ ಭಾಗವಹಿಸುವಂಥದ್ದು ಮತ್ತು ಬಹಳ ಅದನ್ನು ಹೆಮ್ಮೆಯಿಂದ ವಿಜೃಂಭಣೆಯಿಂದ ಎಲ್ಲ ಸೇರಿಕೊಂಡು ಮಾಡುವಂಥದ್ದು ನಮ್ಮ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೇನೆ. ಅದು ಜೂನಿಯರ್ ಕಾಲೇಜು ಉಪನ್ಯಾಸಕರು, ಅದಾದ ನಂತರ ವಿಶ್ವವಿದ್ಯಾಲಯ ಮತ್ತು ಪದವಿಯ ಏನು ಪ್ರೊಫೆಸರ್ಸು ಮತ್ತು ವೈಸ್ ಚಾನ್ಸಲರ್ಸ್ ಏನಿದ್ದಾರೆ ಅವರೆಲ್ಲರೂ ಶಿಕ್ಷಕರೇನೆ, ಎಲ್ಲರೂ ಶಿಕ್ಷಕರೇನೆ. ಡೆಸಿಗ್ನೇಷನ್ ಏನೇ ಇರಬಹುದು, ಆದ್ರೆ ಅವರೆಲ್ಲರೂ ಕಲಿಸುವಂಥವ್ರೇನೆ, ಇನ್ಕ್ಲೂಡಿಂಗ್ ಅಂಗನವಾಡಿ ಇವರು ಸೇರ್ಕೊಂಡು. ನೀವು ಇನ್ಕ್ಲೂಡಿಂಗ್ ಅಂಗನವಾಡಿ ಅಂತ ಹೇಳ್ತೀರಿ, ನೀವು ಡಯಟ್ ಕೂಡ ನೀವು ಶಿಕ್ಷಕರೇ, ನಾವು ಮುಂಚೆನೆ ಶಿಕ್ಷಕರು. ಅದಕ್ಕೆ ನಿಮ್ಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನ ಹೇಳಲೇಬೇಕು ಡಾಕ್ಟರ್ ಹರಿಪ್ರಸಾದ್ ಅವರೇ. ನೀವು ಸಹ ಗುಣವಂತೆಯಲ್ಲಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅನಂತರ ಅಧಿಕಾರಿಯಾಗಿ ರೇಡಿಯೋ ಕ್ಷೇತ್ರಕ್ಕೆ ಬಂದವರು. ಆದ್ರೆ ಇವತ್ತಿಗೂ ತುಂಬಾ ಹೆಮ್ಮೆಯಿಂದ ನಾನು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಅಂತ ಹೇಳ್ಕೊಳ್ತಕ್ಕಂತ ಕ್ಷಮತೆ ಮತ್ತೆ ಆ ಪ್ರೀತಿ ಉಳಿಸ್ಕೊಂಡಿದ್ದೀರಿ. ಅದ್ರಲ್ಲಿ ಸಿಗುವಂತ ತೃಪ್ತಿ ಇನ್ಯಾವುದ್ರಲ್ಲೂ ಸಿಗಲ್ಲ ಅಂತ ಅನುಭವಿಸಿ ಹೇಳ್ತಾ ಇದ್ದೀರಿ. ಅದರಿಂದ ನಿಮಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಸೊ ಹರಿಪ್ರಸಾದ್ ಅವರೇ, ಯಾವುದೇ ವೃತ್ತಿಯಲ್ಲಿ ಇದ್ರೂ ಕೂಡ ಶಿಕ್ಷಕ ವೃತ್ತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಶಿಕ್ಷಕರೇ ಅನ್ನುವುದನ್ನ ತಿಳಿಸ್ತಾನೆ ಇರುತ್ತೆ. ಸೊ ನಾವೆಲ್ಲರೂ ಶಿಕ್ಷಕರೇನೆ, ಆದರೆ ಹೆಚ್ಚು ಅವರನ್ನ ಸ್ಮರಿಸ್ಕೊಳ್ಳೋ ಅಂಥದ್ದು ಕೆಲಸ ಮಾಡ್ತಾ ಬಂದಿರೋವಂಥದ್ದು ಅದರಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರೇನೆ. ಪ್ರಶಸ್ತಿಗಳನ್ನು ಕೊಡುವಾಗ ಅದನ್ನು ಕೊಟ್ಟು ಗೌರವಿಸ್ತಕ್ಕಂಥದ್ದು ಸಹ ನಮ್ಮ ಈ ಮಿತ್ರರೇ ಆಗಿರ್ತಾರೆ. ಅದು ನೀವು ಹೇಳ್ತಾ ಇರೋದು ವಾಸ್ತವನೇ. ಅದರಲ್ಲೂ ಡಾಕ್ಟರ್ ಹರಿಪ್ರಸಾದ್ ಅವರೇ, ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಒಂದು ರೀತಿಯಲ್ಲಿ ಮಕ್ಕಳೇ ಆಚರಣೆ ಮಾಡ್ತಾರೆ. ಮಕ್ಕಳೇ ಶಿಕ್ಷಕರನ್ನು ಪುರಸ್ಕರಿಸೋರನ್ನ ನೋಡ್ತೀವಿ, ಮಕ್ಕಳೇ ಶಿಕ್ಷಕರಾಗಿ ಕೆಲಸ ಮಾಡೋದನ್ನು ನೋಡ್ತೀವಿ, ಅವರನ್ನ ಸನ್ಮಾನಿಸೋದನ್ನು ಹಳ್ಳಿಗಳಲ್ಲಿ ಕೂಡ ನೋಡ್ತೀವಿ. ಆದರೆ ಇದು ಸಾರ್ವತ್ರೀಕರಣ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಎಲ್ಲರೂ ಸೇರಿ ಒಟ್ಟಾಚರಿಸ್ತಕ್ಕಂಥ ಒಂದು ಸುಂದರವಾದ ಕನಸು ನನಸಾಗಬೇಕು ಅಂತ ನಾವು ಬಯಸ್ತೇವೆ ಸರ್. ಈಗ ನೀವು ಆರಂಭದಲ್ಲಿ ಮಾತನಾಡ್ತಾ ಇರಬೇಕಿದ್ರೆ ದೇಶ ಕಟ್ಟುವ ವ್ಯಕ್ತಿಗಳು ಶಿಕ್ಷಕರು ಅಂತಂದ್ರಿ. ಹೌದು. ತಮಗೆ ಈ ಸಾರಿ ಪ್ರಶಸ್ತಿ ಬಂದಿದ್ದು ಕೂಡ ಸಹಭಾಗಿತ್ವದ ಕ್ರಿಯಾ ಸಂಶೋಧನೆಯ ಮೂಲಕ ಗುಣಾತ್ಮಕ ಶಿಕ್ಷಣ, ಈ ಒಂದು ಪ್ರಯೋಗಕ್ಕೆ ತಮಗೆ ಈ ಒಂದು ಪುರಸ್ಕಾರ ಸಿಕ್ಕಿದೆ. ಗುಣಾತ್ಮಕ ಶಿಕ್ಷಣವನ್ನು ಕೊಡುವ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀರಿ. ಆರಂಭದಲ್ಲಿ ಹೇಳಿದಾಗಲೇ ದೇಶ ಕಟ್ಟುವ ಕೆಲಸ ಆಗಬೇಕು ಅಂತಂದ್ರೆ ಗುಣಾತ್ಮಕವಾಗಿ ದೇಶವನ್ನು ಹೇಗೆ ಕಟ್ಟಬೇಕು ಅಂತ ಹೇಳ್ತೀರಿ. ಇದೊಂದು ಬಹಳ ಇಂಪಾರ್ಟೆಂಟ್ ಆದ ಬಹಳ ವಿಶೇಷವಾದಂಥ ಕೆಲಸ. ಅದು ಇಂತಹ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಅಗತ್ಯನೂ ಹೌದು. ನೋಡಿ, ವಿಶ್ವದಲ್ಲಿ ಯಾವುದೇ ರಾಷ್ಟ್ರ ಒಂದು ಮುಂದುವರಿಯುತ್ತೆ ಅಂದರೆ ಆ ರಾಷ್ಟ್ರ ಕಟ್ಟಲ್ಪಟ್ಟಿದೆ ಅಂತ ಹೇಳಿದ್ರೆ ಅದು 3ರಿಂದ 8, 9ರಿಂದ 12ನೇ ವಯಸ್ಸಿನ ಮಕ್ಕಳೇನಿದ್ದಾರಲ್ಲ ಅವರುಗಳಿಗೆ ಹೆಚ್ಚು ಹೆಚ್ಚು ಕೆಲಸ ಮಾಡಿ ವಿನಿಯೋಗಿಸಿದ ದೇಶಗಳು ಇವತ್ತು ಅತ್ಯುತ್ತಮ ದೇಶಗಳಾಗಿ ಬದಲಾವಣೆ ಆಗಿರುತ್ತೆ. ನಾವು ಒಂದು ಗಾದೆಯನ್ನು ಹೇಳ್ಬಿಡ್ತೀವಿ, ಬೆಳೆಯುವ ಸಿರೆ ಮೊಳಕೆಯಲ್ಲಿ ಅಂತ. ಅಂದ್ರೆ ಈ ಮೊಳಕೆಯನ್ನ ಕರೆಕ್ಟ್ ಆಗಿ ನೋಡ್ಕೊಂಡಾಗ ಮಾತ್ರ ಮರ ಹೆಮ್ಮರವಾಗಕ್ಕೆ ಸಾಧ್ಯ ಆಗುವಂಥದ್ದು. ಅದೇ ಫೌಂಡೇಶನ್. ಆದ್ರಿಂದ ಈ 3ರಿಂದ ಹೆಕ್ಮೆನ್ ಅನ್ನೋಂಥದ್ದೊಂದು ಸಿದ್ಧಾಂತ ಇದೆ, ಬಹಳ ಬಹಳ ಚಂದ ಇರತಕ್ಕಂಥ ಒಂದು ಇದೇನು ಸಂಶೋಧನೆ. ಅದು ಏನಂದ್ರೆ, ಯಾವ ದೇಶ ತಾನು 3ರಿಂದ 8 ವಯಸ್ಸು ಅಂದರೆ ಪ್ರೀ LKG, LKG, UKG, 1ನೇ ಕ್ಲಾಸ್, 2ನೇ ಕ್ಲಾಸ್ ಈ ವಿಷಯಕ್ಕೆ ಹೆಚ್ಚಾಗಿ ವಿನಿಯೋಗಿಸುತ್ತೆ, ಮಾನವ ಸಂಪನ್ಮೂಲ, ಭೌತಿಕ, ಆರ್ಥಿಕ, ಸಮಯ ಇದನ್ನೆಲ್ಲ ವಿನಿಯೋಗಿಸುತ್ತೆ, ಆ ರಾಷ್ಟ್ರದ ಸಂಪತ್ತು 27ರಿಂದ 14 ಪಟ್ಟು ಅಂತ ಹೇಳಿದ್ರೆ 1400% 20,000% ಜಾಸ್ತಿ ಆಗತ್ತೆ ಅಂತ. ಅದೇ ನಾವು 70 ವರ್ಷದಿಂದಲೂ ಹೆಚ್ಚಾಗಿ ಯೂನಿವರ್ಸಿಟಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಬಂದ್ಬಿಟ್ಟಿದ್ವಿ. ಹೈಯರ್ ಎಜುಕೇಶನ್ಗೆ ಇನ್ವೆಸ್ಟ್ ಮಾಡಿದ್ರೆ 2 ಪಟ್ಟು ಆಗುತ್ತಷ್ಟೇ. 2 ಪಟ್ಟು ಆಗೋದಕ್ಕೆ ಕಾರಣನೂ ಇದೆ. ಯಾಕೆಂತಂದ್ರೆ ಹೈಯರ್ ಎಜುಕೇಶನ್ಗೆ ಹೋಗುವಂತವರ ಸಂಖ್ಯೆಯೂ ಕೂಡ ಅಷ್ಟೇ ಕಡಿಮೆ. ಆದ್ರಿಂದ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಜಗತ್ತಿನೊಟ್ಟು 288 ಮಿಲಿಯನ್ ಇವತ್ತು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನಸಂಖ್ಯೆ. ಅದು ಈ ಶಾಲೆಗಳಿಗೆ ಅಂದರೆ ಪ್ರೀ ಪ್ರೈಮರಿಯಿಂದ 2ನೇ ಕ್ಲಾಸಿನ ಒಳಗೆ FLN ಅಂತ ಕರಿತೀವಿ, ಫೌಂಡೇಶನ್ ಲಿಟ್ರಸಿ ನ್ಯೂಮರಸಿ, ಆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಏನಾದರೂ ಚೆನ್ನಾಗಿ ವಿನಿಯೋಗಿಸಿ ಬಿಟ್ಟೆ ಅಂದ್ರೆ 10 ವರ್ಷದಲ್ಲಿ ಅರ್ಧದಷ್ಟು ಅಂದ್ರೆ 144 ಮಿಲಿಯನ್ ಇಳಿದು ಬಿಡುತ್ತೆ. ಬಡತನ ರೇಖೆಯನ್ನು ನಿರ್ಮೂಲನ ಮಾಡುವುದಕ್ಕೆ ಶಿಕ್ಷಣ ಬಹಳ ಪ್ರಮುಖವಾದ ಅತ್ಯಂತ ಪ್ರಬಲವಾದ ಅಸ್ತ್ರ ಅಂತ ಹೇಳಿದ್ರೆ ಶಿಕ್ಷಣ. ಅದಕ್ಕೆ ರಾಷ್ಟ್ರ ಕಟ್ಟುವವರು ಅಂತಂದಾಗ ಅವ್ರ ನಮ್ಮ ಸ್ನೇಹಿತರು ಆಚರಿಸ್ಕೊಳ್ತಿರೋದು ಅಷ್ಟೇ ವಿಜೃಂಭಣೆಯಿಂದ. ನಾವು ಪ್ರೀತಿಯಿಂದ ಕೊಡಬೇಕಾದ್ದು ಅವರಿಗೇನೆ, ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರೇ ಇದನ್ನ ನಿರ್ಮಾತೃಗಳಾದ್ರಿಂದ ಅವರಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರ ಜವಾಬ್ದಾರಿಯೂ ಕೂಡ ಅಷ್ಟೇ ಇರುತ್ತೆ, ತುಂಬಾ ಜಾಸ್ತಿ. ಅದಕ್ಕೆ ನೋ ನೇಷನ್ ಕ್ಯಾನ್ ರೈಸ್ ಅಬೌವ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಅಂತ ಹೇಳಿದ್ರೆ ಅಲ್ಲಿಂದಾನೇ ಶುರು ಆಗುವಂಥದ್ದು. ಯಾವ ರಾಷ್ಟ್ರನೂ ಅವ್ರನ್ನ ದಾಟಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಮೇಲೆ ಯಾವುದೇ ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೂ ಕೂಡ ಶಿಕ್ಷಕನ ಶ್ರಮ ಅದರಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಬೇಕಲ್ವಾ? ಖಂಡಿತವಾಗ್ಲು. ಆದ್ರಿಂದ ಅತ್ಯಂತ ಹೆಚ್ಚು ಉತ್ಪಾದಕ ಇಲಾಖೆ ಅಂತ ಕರೆಸ್ಕೊಳ್ಳೋದಾದ್ರೆ ಅದು ಶಿಕ್ಷಣ ಇಲಾಖೆ. ಅತ್ಯಂತ ವಿಶೇಷ ಅನನ್ಯವಾದಂತಹ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಅದು ಶಿಕ್ಷಣದಲ್ಲಿ. ಅದನ್ನ
ಯಾವೆಲ್ಲ ಸರ್ಕಾರಗಳು ಅಥವಾ ರಾಜಕೀಯ ಇಚ್ಛಾಶಕ್ತಿ ಅರ್ಥ ಮಾಡಿಕೊಂಡು ಈ ಪ್ರೀ ಪ್ರೈಮರಿಯಿಂದ ಹಿಡಿದು 12ನೇ ತರಗತಿ ತನಕ ಹೆಚ್ಚು ವಿನಿಯೋಗಿಸುತ್ತೋ ಆ ದೇಶ, ಆ ಸಮಾಜ, ಆ ಊರು, ಆ ರಾಷ್ಟ್ರ ಬಹಳ ಬೇಗ ಮೌಲ್ಯಯುತ ಮತ್ತೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತನೆ ಆಗುತ್ತೆ. ಅಭಿವೃದ್ಧಿ ಹೊಂದಬೇಕಿದ್ರೆ ಸಂಪತ್ತು ಬಹಳ ಮುಖ್ಯ ಅಂತ ಒಂದು ಕಡೆಯಲ್ಲಿ ಹೇಳ್ತೀವಿ. ನಾವು ಕರ್ನಾಟಕದಲ್ಲಿ ಏನೋ ಶಿಕ್ಷಣ ಇಲಾಖೆ ಅಂತ ಹೇಳ್ಬಿಡ್ತೀವಿ. ಆದರೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇದನ್ನ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಾನವ ಸಂಪನ್ಮೂಲ ಇಲಾಖೆ ಅಂಡರ್ನಲ್ಲಿ ಬರುವಂತಹದ್ದು. ಇದು ಅಂದ್ರೆ ಮಕ್ಕಳೇ ಸಂಪನ್ಮೂಲ ಅಂತ ಇಲ್ಲಿ ಹೇಳ್ಬಿಡ್ತೀರಿ ತಾವು. ಖಂಡಿತವಾಗ್ಲೂ ಸರ್. ಈಗ ಅದು ಶಿಕ್ಷಣ ಇಲಾಖೆ ಅಂತ ಆದ್ರೂ ಸಹ ಮಾನವ ಸಂಪನ್ಮೂಲ ಅಂತಂದ್ರೆ ಏನು, ಎಲ್ಲದಕ್ಕೂ ಕಾರಣಕರ್ತರು ನಿಸರ್ಗದ ಸಂಪನ್ಮೂಲವನ್ನ ಉಳಿಸಿಕೊಂಡು ಸಸ್ಟೈನ್ಡ್ ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಪಡಿಸುವಂಥವ್ರು ಸಂಪತ್ತಿನ ಉತ್ಪಾದಕರು ಮತ್ತೆ ಬೌದ್ಧಿಕ ಸೃಜನಶೀಲ ಉತ್ಪಾದಕರು ಅವರೇ ಆಗಿರ್ತಾರೆ. ಅವ್ರನ್ನ ರೂಪಿಸುವಂಥದ್ದೇ ಶಿಕ್ಷಕರು. ಏನೂ ಇಲ್ಲದೆ ಒಬ್ಬ ಕುರಿಗಾಯಿ ಅಂತ ತೆಕ್ಕೊಂಡು ಬಂದು ಚಂದ್ರಗುಪ್ತ ಮೌರ್ಯನ್ ಮಾಡಿ ರಾಷ್ಟ್ರಕ್ಕೆ ಅದ್ಭುತವಾದಂಥ ಮೌರ್ಯ ಸಾಮ್ರಾಜ್ಯ ಕೊಡ್ಲಿಲ್ವಾ ಚಾಣಕ್ಯ ಅಂತ ಸಾವಿರಾರು ಉದಾಹರಣೆಗಳಿದ್ದಾವಲ್ವಾ. ಅಲ್ಲಿಂದ ನಮಗೆ ಇತಿಹಾಸದಿಂದನೂ ಕಲೀಲಿಕ್ಕಿದೆ. ಈಗ ವಾಸ್ತವದಲ್ಲಿ ಇರ್ತಕ್ಕಂಥ ಅಧ್ಯಯನಗಳು ಸಹ ನಮ್ಗೆ ಅದನ್ನೇ ಮತ್ತೆ ಮತ್ತೆ ದೃಢಪಡಿಸ್ತಾ ಇದ್ದಾರೆ. ಅಧ್ಯಯನಗಳು ನಾವು ಶಿಕ್ಷಕ ಅಂತಂದಾಗ ಕೇವಲ ಶಾಲೆಯಲ್ಲಿ ಪಾಠ ಮಾಡುವವನು ಮಾತ್ರ ಶಿಕ್ಷಕ ಅಂತ ಕನ್ಸಿಡರ್ ಮಾಡ್ತೀವಿ. ಅದೊಂದು ಅಲ್ಲ, ಯಾಕೆಂದ್ರೆ ಅಕ್ಷರ ಅಂದ್ರೇನು ನಾಶವಾಗದ್ದು, ಕ್ಷರ ನಾಶವಾಗುವಂಥದ್ದು, ಅಕ್ಷರ ನಾಶವಾಗಲ್ಲ. ಯಾರು ಅಕ್ಷರವನ್ನು ಕಲಿಸಿದಾತ ಗುರು. ಯಾರು ನಾಶವಾಗದ್ದನ್ನು ನಮಗೆ ಹೇಳಿಕೊಡ್ತಾರೆ, ಕಲಿಸಿಕೊಡ್ತಾರೆ. ಹಿಂದಿನ ತಲೆಮಾರಿನವರು ಚಿನ್ನಕ್ಕೆ ಮುಂದಿನ ತಲೆಮಾರಿಗೆ ಉದ್ಯೋಗ ಹೇಳಿಕೊಟ್ಟಿರ್ತಾರೆ, ವೊಕೇಶನ್ ಹೇಳಿಕೊಟ್ಟಿರ್ತಾರೆ. ಗುರು ಹಿರಿಯರು ಒಂದಿಷ್ಟು ಕಷ್ಟದಲ್ಲಿ ನಿಭಾಯಿಸೋದು ಹೇಳಿಕೊಟ್ಟಿರ್ತಾರೆ. ತಾಯಿ ಮನೆಯಲ್ಲಿ ವರ್ತಿಸೋವಂಥದ್ದನ್ನು ಕ್ಲೀನ್ಲಿನೆಸ್ ಹೇಳಿಕೊಟ್ರು. ಹಿಂಗೆ ನಮ್ಮ ಗುರುಗಳು ತುಂಬ ಜನ ಇದ್ದಾರೆ. ನಮಗೆ ಗುರುಗಳು ಅಂತಂದ್ರೆ ನಾವು ಈಗ ನೋಡುವಂತಹ ಶಿಕ್ಷಕರೇ ಬೇರೆ, ಗುರುವೇ ಬೇರೆ. ಅಂದ್ರೆ ಶಿಕ್ಷಕ ಅಂದ್ರೆ ವೃತ್ತಿಗೆ ಸೀಮಿತವಾಗ್ಬೋದು, ಗುರು ಜೀವನಕ್ಕಾಗುವಂತ. ಅಂದ್ರೆ ಇಂದು ಒಂದು ಅರ್ಥದಲ್ಲಿ ಪ್ರತಿಯೊಬ್ಬರೂ ಕೂಡ ಶಿಕ್ಷಕರಾಗಿರುವುದರಿಂದ ಎಲ್ಲರ ದಿನಾಚರಣೆ ಅಂತಾನೆ ಹೇಳ್ಬಹುದಲ್ಲ. ಖಂಡಿತವಾಗ್ಲು ಯಾರೆಲ್ಲ ಕಲಿಸ್ತಾ ಇದ್ದಾರೆ ಅಥವಾ ಯಾರೆಲ್ಲ ಅನಪೇಕ್ಷಿತವಾಗಿ ಕೊಡಬೇಕು ಸಮಾಜಕ್ಕೆ ಅಂತ ಬಯಸ್ತಾರೆ ಅವರೆಲ್ಲರೂ ಸಹ ಶಿಕ್ಷಕರು. ಯಾಕಂತಂದ್ರೆ ಶಿಕ್ಷಣ ಅಂತಂದ್ರೆ ವಿದ್ಯೆ. ವಿದ್ಯೆಯನ್ನ ನಾವು 10 ಹಲವು ವಿಭಾಗಗಳಿಂದ ಪಡ್ಕೋತಾ ಹೋಗ್ತಿರ್ತೀವಿ. ಶಾಲೆಯ ಕಲಿಕೆ ಮಾತ್ರ ವಿದ್ಯೆ ಅಲ್ಲ. ಬೇರೆ ಬೇರೆ ಒಬ್ಬ ಕಮ್ಮಾರ ಇರಬಹುದು, ಇಲ್ಲ ಅಂತಂದ್ರೆ ಕುಶಲಕರ್ಮಿ ಇರಬಹುದು. ಯಾವುದೇ ವಿಭಾಗದಿಂದನೂ ಕೂಡ ದಿನನಿತ್ಯ ನಾವು ಕಲಿತಾ ಇರೋದ್ರಿಂದ ಇಂದು ಕೇವಲ ನಾವು ಈ ಮಾತನಾಡ್ತಾ ಇರೋವಾಗಲೇ ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಕರ ದಿನಾಚರಣೆ ಮಾತ್ರ ಅಲ್ಲ, ಎಲ್ಲರ ದಿನಾಚರಣೆ ಅಂತಾನೆ ಹೇಳ್ಬೇಕಾಗುತ್ತೆ. ಕರೆಕ್ಟ್. ಶಿಕ್ಷಣ ಸಾರ್ವತ್ರೀಕರಣ ಅಂತಿದ್ವಲ್ಲ, ಸಾರ್ವತ್ರಿಕ ಮುಖಗಳು ತುಂಬಾ, ಅಂದ್ರೆ ಹಲವು ಅನ್ನೋಕ್ಕಿಂತ ಅತಿ ಹೆಚ್ಚು ಅನಂತ. ಆದ್ರಿಂದ ಶಿಕ್ಷಕರ ದಿನಾಚರಣೆ ಅಂದ್ರೆ ಸಾರ್ವತ್ರಿಕ ಶಿಕ್ಷಣ ದಿನಾಚರಣೆ ಅಂತಾನೆ ಕರ್ತ್ಕೊಳ್ಬೇಕು. ಒಂದು ರೀತಿಯಲ್ಲಿ ಎಲ್ಲರ ದಿನಾಚರಣೆ ಆಚರಿಸಬೇಕಾದ್ದು ಕೂಡ ಅಷ್ಟೇ ಪ್ರಮುಖವಾದಂತಹದ್ದು. ಇನ್ನು ದೇಶ ಕಟ್ಟುವ ಶಿಕ್ಷಕನ ಜವಾಬ್ದಾರಿ ಏನು ಅಂತ ಹೇಳ್ತೀರಿ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸಗಳು. ಬೇರೆ ಬೇರೆ ಕಡೆ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ದರ್ಶನಗಳಲ್ಲಿ ಅಥವಾ ಪಾಶ್ಚಾತ್ಯ ಫಿಲಾಸಫಿಗಳಲ್ಲಿ ಎಲ್ಲ ಒಟ್ಟು ಹಾಕಿದ್ರೆ ಕೆಲವು ಅತ್ಯಂತ ಪ್ರಮುಖವಾಗಿರುವಂಥದ್ದು ಮೊದಲನೇದಾಗಿ ಮೌಲ್ಯಗಳನ್ನು ರೂಪಿಸುವಂಥದ್ದು. ಎಲ್ಲಿಂದ ಎಲ್ಲಿಗೆ ಹುಡುಕಿದ್ರು ಬರುವಂಥದ್ದು ಮೊದಲನೇದೇ, ಅಂತರಂಗವನ್ನು ತೆರೆಸುವಂಥದ್ದು. ಇದು ಮೊದಲನೇ ಕೆಲಸ. ಎರಡನೇ ಕೆಲಸ ಜ್ಞಾನವನ್ನು ಪಡೆಯುವಂಥದ್ದು. ಅಂದರೆ ಕತ್ತಲಿನಿಂದ ಬೆಳಕಿಗೆ ಕರ್ಕೊಂಡು ಹೋಗೋದು ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಜ್ಞಾನವನ್ನು ರೂಪಿಸುವಂಥದ್ದು ಅಥವಾ ಟ್ರಾನ್ಸಾಕ್ಟ್ ಮಾಡುವಂಥದ್ದು, ಇದು ಎರಡನೇ ಕೆಲಸ. ಇನ್ನು ಮೂರನೇ ಕೆಲಸ ಧೋರಣೆಗಳನ್ನು ಬೆಳೆಸುವಂಥದ್ದು, ಆಟಿಟ್ಯೂಡ್ಸ್ ರೂಪಿಸುವಂಥದ್ದು. ಇದು ಮೂರನೇ ಅತ್ಯಂತ ಪ್ರಮುಖವಾದ ಕೆಲಸ. ನಾಲ್ಕನೇದು ಹಸಿವನ್ನ ಹೆಚ್ಚಿಸ್ತಕ್ಕಂಥದ್ದು. ಅಂದ್ರೆ ಯಾವ ಹಸಿವನ್ನು ಹಸಿವು ಅಂತ ಹೇಳಿದ ತಕ್ಷಣ ಅದು ಜ್ಞಾನದ ಹಸಿವು. ಈಗ ಜ್ಞಾನ ತುಂಬಿ ಬಿಟ್ರೆ ಜ್ಞಾನ ಕೊಟ್ಟಂಗಾಯ್ತು. ಆದ್ರೆ ನಾನು ಸ್ವತಃ ಪಡ್ಕೊಳ್ಬೇಕಲ್ಲ, ಸ್ವಕಲಿಕೆದಾರ ಆಗ್ಬೇಕಲ್ಲ. ಅವಾಗ ಅದಕ್ಕಂದ್ರೆ ಹಸಿವು ಹೆಚ್ಚಿಸೋದು ಅಂದ್ರೆ ಜ್ಞಾನದ ಹಸಿವು. ಅರ್ಥಾತ್ ಸ್ವಕಲಿಕಾದಾರರನ್ನಾಗಿ ರೂಪಿಸುವಂಥದ್ದು ಪ್ರತಿಯೊಬ್ಬರನ್ನು. ಅಂದ್ರೆ ಗುರುವಿಲ್ಲದಾಗ್ಲೂ ತಾನು ಸ್ವಗುರು ಆಗಿ, ಅರಿವೇ ಗುರು ಅಂತ ಹೇಳಿ ತನ್ನನ್ನು ತಾನು ಅರ್ಥಕೊಳ್ಳುವಂಥ ಕೆಲಸ ಮಾಡಿಸೋವಂಥದ್ದು. ಇದಿದೆಯಲ್ಲ, ಇದು ಬಹಳ ದೊಡ್ಡ ವಿಷಯ ಆಗ್ತದೆ. ಇದು ಇನ್ನೊಂದು. ಇತ್ತೀಚೆಗೊಂದು 2 ವಿಷಯ ಸೇರ್ಪಡೆ ಆಗಿರ್ತಕ್ಕಂಥವು ಏನು ಅಂತ ಹೇಳಿದ್ರೆ, ಒಂದು ಸುಸ್ಥಿರತೆ. ನಾವು ನಿಸರ್ಗ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಅದನ್ನು ಶೋಷಿಸದೆ ಅದನ್ನು ಮರುಪೂರ್ಣಗೊಳಿಸಿ, ಚೇತನಗೊಳಿಸಿ, ಬರೀ ಸಸ್ಟೈನಬಿಲಿಟಿ ಅಲ್ಲ, ರಿಜ್ಯುವಿನೇಷನ್ ಅಂದರೆ ಮರುಚೇತನಗೊಳಿಸಿ ಉಳಿಸಿಕೊಂಡು ಹೋಗುವಂಥದ್ದು ಸುಸ್ಥಿರತೆಯನ್ನು. ಇದು ಒಂದು ನಾವು ಸೇರ್ಕೊಳ್ಳೇಬಾರ್ಕದ್ದು, ಇರೋದೊಂದೇ ಭೂಮಿ ನಮ್ಗೆ. ಮತ್ತೂ ಒಂದು ವಿಷಯ ಅಂತ ಹೇಳಿದ್ರೆ ಡಿಜಿಟಲ್ ಮಾಧ್ಯಮ ಅಂತೇಳಿ ತೆರ್ಕೊಳ್ಳುವಂಥದ್ದು ಬಂದಿದೆ. ಅದು ಕಲಿಕೆಯ ಭಾಗ ಆದ್ರೂ ಅದು ಬಹಳ ವಿಸ್ತಾರವಾಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ. ಅಂತಹ ಹೊಸತನಕ್ಕೆ ಸಿದ್ಧಗೊಳಿಸ್ತಕ್ಕಂಥದ್ದು ಈ ಥರ ಜವಾಬ್ದಾರಿಗಳು ಶಿಕ್ಷಕರ ಹತ್ರ ಇದ್ದೇ ಇದ್ದಾವೆ ಸರ್. ಒಂದು ಮರ ಅಥವಾ ಒಂದು ಬೆಳೆ ಹುಲುಸಾಗಿ ಬೆಳಿಬೇಕು ಅಂತಂದ್ರೆ
ಭೂಮಿಯನ್ನ ಹದ ಮಾಡುವುದು ಬಹಳ ಮುಖ್ಯ. ಹೌದು, ಭೂಮಿಯನ್ನ ಹದ ಮಾಡುವಂತಹ ಕೆಲಸವನ್ನ ಶಿಕ್ಷಕ ಮಾಡ್ತಾನ? ಖಂಡಿತವಾಗ್ಲೂ ಮಾಡ್ತಾರಲ್ಲ ಸರ್. ಹೇಗೆ ಮಾಡಬೇಕು? ಮೊದಲನೇದಾಗಿ ಭೂಮಿಯನ್ನು ಹದಗೊಳಿಸ್ತಕ್ಕಂಥದ್ದು, ಇಲ್ಲಿ ವಿದ್ಯಾರ್ಥಿಗಳನ್ನು ಹದಗೊಳಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬೇಕಾಗೋದು ಪ್ರೇರಣೆ. ಅದಕ್ಕೆ ನಾನು ಸಾಧಿಸಬಲ್ಲೆ ಅಂತ ಮೊದಲು ಆತ್ಮಬಿಂಬ, ಎರಡನೇ ಅಂತ ಆತ್ಮ ಗೌರವ, ಮೂರನೇದು ಆತ್ಮವಿಶ್ವಾಸ. ಇವೆರಡರಿಂದ ಬರುವಂಥದ್ದು ಆತ್ಮವಿಶ್ವಾಸ. ನಾನೇನು ಅಲ್ಲ, ಏನು ಮಾಡಿದವನಲ್ಲ, ಅಥವಾ ಏನು ಸಿಗ್ತಕ್ಕಿರ್ತಕ್ಕಂಥವನಲ್ಲ ಅಂತ ಭಾವ ಇದ್ದರೆ ನೀನು ಒಬ್ಬ ಅಂತ ಒಂದು ಹೆಸರಿಂದ, ವಾಲ್ಸ್ಲೇಟಲ್ಲಿ ಅವ್ರ ಹೆಸರು ಬರೆಯೋದ್ರಿಂದ ಹಿಡಿದು ಶುರು ಆಗುತ್ತೆ ನಾನು ಅನ್ನೋ ಸ್ವಬಿಂಬ. ಆಯ್ತಾ? ನಾನು ಬಂದರೂ ಕಷ್ಟ. ನಾನು ಅಂತ ಹೇಳಿದ್ರೆ ಆ ನಾನು ಅಲ್ಲ, ನಾನು ಅಂತ ಹೇಳಿದ್ರೆ ಅಹಂ ಅಲ್ಲ. ಇಲ್ಲಿ ನಾನು ಅನ್ನೋಂಥದ್ದು ಅರಿವು. ಆಯ್ತಾ? ನಾನಲ್ಲ ಅನ್ನೋ ಅರಿವೇ ನಾನು. ಇನ್ನು ತುಂಬಾ ದರ್ಶನದಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಆ ಅರಿವು ಅಂದ್ರೆ ನನ್ನ ಕೈಲಿ ಆಗುತ್ತೆ ಅಥವಾ ಕಲಿಯಬಲ್ಲೆ ಅನ್ನೋ ಕಾನ್ಫಿಡೆನ್ಸ್. ಅಲ್ಲಿಂದ ಮುಂದಕ್ಕೆ ಬರುವಂಥದ್ದು ಆತ್ಮಗೌರವ. ಅಂದ್ರೆ ಪ್ರೀತಿಯನ್ನ ಕೊಟ್ಟು ಪ್ರೀತಿಯನ್ನ ಪಡೆದು ಮೂಡಿಸ್ತಕ್ಕಂಥದ್ದು ಆತ್ಮಗೌರವ. ಎಲ್ಲರೂ ಸಮಾನರು, ನಮ್ಮೆಲ್ರಿಗೂ ಕಲಿಯೋಕೆ ಅವಕಾಶ ಇದೆ, ನಾನು ನೀನು ಇಬ್ರು ಸೇರಿ ಮಾತಾಡ್ಕೊಂಡು ಕಲಿಬಹುದು, ಈ ತರ ಮಾಡಿಸುವಂಥದ್ದು ಆತ್ಮಗೌರವ. ನಾವು ಸ್ವಲ್ಪ ಅಗೌರವದಿಂದ ಮಕ್ಕಳನ್ನ ಮಾತಾಡಿಸೋ ಅಭ್ಯಾಸ ಇದೆ ಶಾಲೆಗಳಲ್ಲಿ, ಮನೆಗಳಲ್ಲಿ. ಅವ್ರಿಗೆ ಹೆಂಗೂ ಪ್ರೊಟೆಸ್ಟ್ ಮಾಡಲ್ಲ, ವಾಪಸ್ ಹೇಳಲ್ಲ ಅಂತ ಅನ್ನೋದ್ರಿಂದನೂ ಪ್ರಾರಂಭ ಮಾಡ್ತೀವಿ, ನೋಯಿಸ್ತೀವಿ. ಆದ್ರೆ ಅದಲ್ಲ. ಮನೇಲೂ ಅಷ್ಟೇ, ಶಾಲೆಯಲ್ಲೂ ಅಷ್ಟೇ. ಅದು ಮನೇಲಿದ್ದವರು ಶಿಕ್ಷಕರಾಗಿ ಮಕ್ಕಳನ್ನ ಸ್ವಲ್ಪನಾದ್ರೂ ತಂದೆ ತಾಯಿಗಳು ಅಂದ ತಕ್ಷಣ ಅವ್ರ ಶಿಕ್ಷಣ ಪರೀತಾನೆ ಮಕ್ಕಳನ್ನ ಬೆಳೆಸ್ಬೇಕು. ಮೂರನೇದು ಆತ್ಮವಿಶ್ವಾಸ. ಇದೆರಡು ಚೆನ್ನಾಗಾಯ್ತು ಅಂದ್ರೆ ಆತ್ಮವಿಶ್ವಾಸ ಸರ್. ಅಲ್ಲೊಂದು ವೇಳೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ವಿಫಲರಾದರೂ ಜೀವನ ನಿರ್ವಹಣೆ ಕಲ್ತಿರ್ತಾರೆ, ದೇಶಕ್ಕೆ ಸಹಾಯ ಮಾಡ್ತಾರೆ. ಇವತ್ತು ಭಾರತ ದೇಶ ಆಗಲಿ ವಿಶ್ವದ ಅನೇಕ ದೇಶಗಳನ್ನು ಕಟ್ಟಿರ್ತಕ್ಕಂಥ ಆತ್ಮವಿಶ್ವಾಸ ಉಳ್ಳ ವ್ಯಕ್ತಿಗಳೇ ಹೊರತು ಏನು ಅಂಕಗಳಲ್ಲಿ ಅತ್ಯುನ್ನತ ರ್ಯಾಂಕ್ ಗಳಿಸ್ತವರಲ್ಲ. ಅದು ಅತ್ಯಂತ ಜನಜನಿತವಾದಂತ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಜವಾಬ್ದಾರಿ, ಕರ್ತವ್ಯ ಎರಡೂ ಕೂಡ ನಮ್ಮ ಶಿಕ್ಷಕರ ಮೇಲೆ ಇದೆ, ಅವ್ರ ಮೇಲೆ ಇರುವಂತದ್ದು ಸರ್. ಇನ್ನೆಲ್ಲೂ ಸಿಗುವಂತದ್ದಲ್ಲ. ಸಿಕ್ಕರೆ ಇದು ಇಲ್ಲ, ಅಪ್ಪ ಅಮ್ಮ ಹತ್ರ ಸಿಗಬೇಕು. ಅದಕ್ಕಿಂತ ಎಚ್ಚರವಿರುವ ಹೆಚ್ಚಿನ ಸಮಯ ಶಾಲೆಯಲ್ಲಿ ಇರ್ತಾರೆ, ಶಿಕ್ಷಕರ ಹತ್ರನೇ ಸಿಗುವಂಥದ್ದು. ಆದ್ರಿಂದ ಆತ್ಮವಿಶ್ವಾಸ ಇದಿಷ್ಟ ಆಯ್ತು ಅಂದ್ರೆ ಸರ್ ಹದಗೊಳಿಸುವ ಕೆಲಸ ಆಯ್ತು ಅಂತ. ಇನ್ಮೇಲೆ ಹದ ಆಯ್ತಲ್ಲ, ಹದ ಆದ ಮೇಲೆ ನೀರು ಗೊಬ್ಬರಗಳನ್ನ ಪೂರೈಕೆ ಮಾಡುವಂತದ್ದೇ. ನೀರು ಅಂತಂದ್ರೆ ಈಗ ಜ್ಞಾನ, ಡಿಜಿಟಲ್ ಮಾಧ್ಯಮ ಇವೆಲ್ಲವೂ ಸಹ ನೀರಾಯ್ತು. ಇನ್ನು ಜ್ಞಾನ ಅನ್ನುವಂಥದ್ದು ಇದೆಯಲ್ಲ, ಅದು ಗೊಬ್ಬರನೂ ಹೌದು, ಫಲನೂ ಹೌದು. ಜ್ಞಾನ ಇದು ದ್ವಿಮುಖ. ಆದ್ರಿಂದ ಇದು ಜ್ಞಾನ. ಇದನ್ನ ನಾವು ಕಲಿಸ್ತಾ ಹೋಗುವಂಥದ್ದು. ಇನ್ನೊಂದು ವಿಷಯ ಕೌಶಲ ಅತ್ಯಂತ ಅಗತ್ಯವಾಗಬೇಕು. ಇತ್ತೀಚಿನ ದಿನದಲ್ಲಿ ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಾ ಇರುವಂತಹದ್ದೇ ಈ ಒಂದು ಕೌಶಲದ ಕೊರತೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇನಾಗಿದೆ, ಜ್ಞಾನ ಅಂದ ತಕ್ಷಣ ತಿಳ್ಕೊಳ್ಳೋದು ಅಂತ ಹಂಗಲ್ಲ. ಅದು ಜ್ಞಾನ ಅಂದ್ರೆ ಮಾಹಿತಿ, ಕೌಶಲ, ಧೋರಣೆ ಮತ್ತು ಮೌಲ್ಯ, ಇದು ಸಮ್ಮಿಳಿತವಾದ್ರೆ ಅದು ಜ್ಞಾನ. ನಮ್ದು ಒಂದು ಮಿಸ್ ಆಗ್ಬಿಟ್ಟಿತ್ತು. ಏನಂತ ಹೇಳಿದ್ರೆ ಕೌಶಲ ಮಿಸ್ ಮಾಡಿಕೊಂಡು ಜ್ಞಾನದಲ್ಲಿ ಮಾಹಿತಿ, ಒಂದು ಸ್ವಲ್ಪ ಮೌಲ್ಯ, ಒಂದು ಸ್ವಲ್ಪ ಧೋರಣೆನೂ ಇತ್ತೀಚೆಗೆ ಸೇರಿಸ್ಕೊಂಡಿರೋದು ನಾವು, ಆಟಿಟ್ಯೂಡ್ ಇದೆ. ಆದ್ರೆ ಈ ನಾಲ್ಕು ಜೊತೆಗಾದ್ರೆ ಇವು 4 ಬೆರಳು ಅಂದ್ರೆ ಹೆಬ್ಬೆರಳು ಇದೆಯಲ್ಲ. ಆದ್ರೆ ಕೌಶಲವನ್ನ ಕಲಿಸ್ತೀರಿ ಹರಿಪ್ರಸಾದ್ ಅವರೇ, ಎಲ್ಲಿ ಗೊತ್ತಾ? ಪರೀಕ್ಷೆಗೆ ಉತ್ತರ ಬರೆಯೋ ಕೌಶಲ್ಯ ನೋಡಿ, ಅದು ಅಭಿವ್ಯಕ್ತಿ, ಲಿಖಿತ ಅಭಿವ್ಯಕ್ತಿ. ಅದು ಯಾವ್ಯಾವ ಅಂದ್ರೆ ಅದು ಕೇವಲ ಮಾಹಿತಿಯ ವಾಂತಿ ಅಲ್ಲ, ಅದಲ್ಲ ಸರ್. ಜ್ಞಾನ ಅಲ್ಲ ಅದು, ನಾಲೆಡ್ಜ್ ಅಲ್ಲ ಅದು, ಜ್ಞಾನ ಅಲ್ಲ ಅದು. ಸೊ ಆದ್ರಿಂದ ಕೌಶಲ ಅಂತ ಹೇಳಿದ್ರೆ ತನ್ನನ್ನ ತಾನು ನಿರ್ವಹಿಸುವ, ಸಮಾಜಕ್ಕೆ ಅಗತ್ಯವಾಗಿರ್ತಕ್ಕಂಥ ಕೆಲಸಗಳನ್ನ ನಿರ್ವಹಣೆ ಮಾಡತಕ್ಕಂತಹ ಕ್ಷಮತೆ. ಅದು ಇಲ್ಲ ಅಂತ ಹೇಳಿದ್ರೆ ಅದು ಕೌಶಲ ಅಲ್ಲ ಅಂತ. ಕೌಶಲ ಅಲ್ಲ ಅಂತ ಹೇಳ್ತೀವಿ. ಈ ಒಂದು ಜವಾಬ್ದಾರಿಯನ್ನ ನಿರ್ವಹಿಸಬೇಕಾದಂತಹದ್ದು ನಮ್ಮ ಶಿಕ್ಷಕರ ಕರ್ತವ್ಯ. ಶಿಕ್ಷಕರ ಜವಾಬ್ದಾರಿನೂ ಹೌದು, ಕರ್ತವ್ಯನೂ ಹೌದು. ನಾವು ಸಿಲೆಬಸ್, ಕರಿಕ್ಯುಲಮ್ ಅದಕ್ಕೆ ಮರುರೂಪಿಸ್ಕೊಳ್ಳೇಬೇಕಾಗಿದೆ ಸರ್. ಅದೀಗಿನ ಅತ್ಯಂತ ಅಗತ್ಯನೂ ಹೌದು. ನಿಜ ಹೇಳಬೇಕು ಅಂದ್ರೆ ವಿಶ್ವದಲ್ಲೇ ಅತ್ಯಂತ ಉತ್ತಮವಾದಂತಹ ವಿಶ್ವವಿದ್ಯಾನಿಲಯಗಳು ಅನ್ಸ್ಕೊಂಡು ಅಮೆರಿಕದಲ್ಲೇ ಇನ್ನು 10 ವರ್ಷಕ್ಕೆ ಕನಿಷ್ಠ ಅಂತ ಹೇಳಿದ್ರೆ 100 ವಿಶ್ವವಿದ್ಯಾಲಯ ಮುಚ್ತಾವ್. ಯಾಕೆಂದ್ರೆ ಅವು ಬದಲಾಗ್ಲಿಲ್ಲ, ಹಳೆದೇ ಇಟ್ಕೊಂಡೇವು. ಇನ್ನು ನಮ್ ಗತಿ ಏನಾಗ್ಬೇಡ, ಬರೀ ಮಾಹಿತಿಗೆ ಸೀಮಿತವಾದವರು. ಆದ್ರಿಂದ ಕೌಶಲಗಳಿಗೆ ನಾವು ತೆರ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಭವಿಷ್ಯದ ರೂಪಕರಾಗಲ್ಲ. ಗ್ರಾಜುಯೇಟ್ಸ್ ಇರ್ತಾರೆ, ಎಂಪ್ಲಾಯಬಲ್ ಇರುವಂತ ಕೌಶಲ್ಯಯುಕ್ತ ಪದವೀಧರರ ಅವಶ್ಯಕತೆ ಭಾರತಕ್ಕೆ ಇದೆ, ಅಗತ್ಯ ಇದೆ, ಅತ್ಯಂತ ಅಗತ್ಯ ಇದೆ. ಆ ಒಂದು ಕಲಿಕೆಯನ್ನು ಕೂಡ ಶಿಕ್ಷಕ ಪಾಠ ಮಾಡುವಾಗಲೇ ಆರಂಭದಿಂದನೇ ಕಲಿಸ್ಕೊಂಡು ಹೋಗ್ಬೋದಲ್ಲ. ಹೌದು. ಈ ಸ್ವಉದ್ಯೋಗ ಅಂತ ಒಂದಿರುತ್ತೆ. ಆಮೇಲೆ 6ನೇ ತರಗತಿಗೆ ಬರ್ತಿದ್ದಂಗೆನೆ ಅವರ ಆಸಕ್ತಿಯುತ ಉದ್ಯೋಗ ಅಂತ ಮಾಡ್ಲಿಕ್ಕಾಗತ್ತೆ. 9ನೇ ತರಗತಿಗೆ ಬರ್ತಿದ್ದ ಹಾಗೇನೆ ಗ್ಲೋಬಲ್ ಉದ್ಯೋಗಗಳು ಅಂತ ಇರ್ತದೆ. ಆಯ್ತು, ಈ 3ರಲ್ಲಿ ಯಾವ್ದಾರು ಅವರ ಆಯ್ಕೆ, ಅವರ ಕ್ಷಮತೆ, ಅವರು ಒಳಗಿರತಕ್ಕಂಥ ಆಪ್ಟಿಟ್ಯೂಡ್, ಅಭಿಕ್ಷಮತೆ ಅಂತ ಕರಿತೀವಿ. ಅದನ್ನು ಗುರುತಿಸಿ 9ರಿಂದ ಏನಾದರೂ ಬೆಳವಣಿಗೆ ಆದ್ರೆ ಈ 3ರಲ್ಲಿ ಆ ಮಕ್ಕಳು ಸ್ವತಃ ತೊಡಗಿಸ್ಕೊಂಡು ಯಾವ ಕ್ಷೇತ್ರದಲ್ಲಿ ಯಾರಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಯೋಚನೆ ಮಾಡಬಹುದು. ಈಗ ಒಂದಾಗುತ್ತೆ ಡಾಕ್ಟರ್ ಹರಿಪ್ರಸಾದ್ ಅವರ, ಇಲ್ಲಿ
ತಾವು ಒಂದು ಡಯಟ್ನ ಹಿರಿಯ ಉಪನ್ಯಾಸಕರು ಆಗಿರೋದ್ರಿಂದ ಬಹಳಷ್ಟು ಶಿಕ್ಷಕರನ್ನ ತಾವು ಭೇಟಿಯಾಗಿದ್ದೀರಿ, ಭೇಟಿ ಮಾಡ್ತಾ ಇರ್ತೀರಿ. ಇಂತಹ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಏನ್ ಮಾಡಬೇಕು ಅಂತ ತಾವು ಅಪೇಕ್ಷೆ ಪಡ್ತೀರಿ? ಒಂದು ಅವಲೋಕನ. ಎಂತಹ ಅವಲೋಕನ ಅಂದರೆ ಅದು ನೈದಾನಿಕ ಅವಲೋಕನ ಅಂತ ಕರಿತೇವೆ. ಅಂದರೆ ಡಯಾಗ್ನಾಸ್ಟಿಕ್ ವೇ ಆಫ್ ಅಬ್ಸರ್ವೇಷನ್. ಕೆಲವು ಮಕ್ಕಳು ಹೇಳಿದ ತಕ್ಷಣ ವೇದಿಕೆಗೆ ಬರ್ತಿರ್ತಾರೆ. ಫ್ಯೂಚರ್ ಲೀಡರ್ಸ್, ಸ್ಪೀಕರ್ಸ್, ಮ್ಯಾನೇಜರ್ಸ್, ಇವೆಂಟ್ ಮ್ಯಾನೇಜರ್ಸ್, ಈ ಥರದ್ದಕ್ಕೆ ಆಗ್ತಾ ಇದ್ದಾರೆ. ಕೆಲವು ಮಕ್ಕಳು ವಾದ ಒಳ್ಳೆ ಲಾಯರ್ ಆಗುವಂಥ ಅವಕಾಶ ಇದೆ, ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗುವಂಥ ಅವಕಾಶ ಇದೆ. ಇನ್ನು ಕೆಲವು ಮಕ್ಕಳು ಕೈಗಳಿಂದ ಅಭಿವ್ಯಕ್ತಿಗಳನ್ನು ತುಂಬ ಮಾಡ್ತಾ ಇರ್ತಾರೆ. ಇಲ್ಲಿ 6-7ನೇ ಕ್ಲಾಸ್ಗಳಲ್ಲಿ ಚಂದದ ಹೂ ಮಾಡಿಡೋದು, ಮೂಲೆಯಲ್ಲಿ ಏನೋ ಒಂದು ಆಕೃತಿ ಮಾಡೋದು, ಫ್ಲಾನಲ್ ಬೋರ್ಡಲ್ಲಿ ಏನೋ ತಂದು ಹಾಕೋದು, ಚಿತ್ರ ಬರೆಯೋದು, ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅವರ ಈ ಥರದ್ದು. ಅದನ್ನ ಈ ಥರದ ಅವಲೋಕನ ಮಾಡೋದೇ ಅತ್ಯಂತ ಅಗತ್ಯ ಸರ್. ಈ ಥರದ ಅವಲೋಕನಗಳಿಂದ ಆ ಪೇರೆಂಟ್ಸು ಮಕ್ಕಳ ಜೊತೆಗೆ 8ನೇ ಕ್ಲಾಸಲ್ಲಿ ಒಂದು 5 ನಿಮಿಷ ಮಾತಾಡ್ಬಿಟ್ರೆ ಆ ಮಕ್ಕಳುಗಳು ದಿಕ್ಕೇ ಬದಲಾಗ್ಬಿಡುತ್ತೆ, ಜೀವನನೇ ಬದಲಾಗ್ಬಿಡುತ್ತೆ. ಇದಕ್ಕೆ ನೀವು ಹೇಳ್ತಾ ಇರುವಂತದ್ದು, ಒಂದು ಕಾಲದಲ್ಲಿ ನಾವು ಶಿಕ್ಷಕರನ್ನ ಶಿಕ್ಷಕ ಅಂತ ಹೇಳ್ತಿದ್ವಿ, ನಂತರದ ಕಾಲದಲ್ಲಿ ಶಿಕ್ಷಕನನ್ನ ಫೆಸಿಲಿಟೇಟರ್ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರಿ. ಸುಗಮಕಾರ. ಮುಂದಿನ ಭವಿಷ್ಯವನ್ನ ಕಟ್ಟುವುದಕ್ಕೆ ಫೆಸಿಲಿಟೇಟ್ ಮಾಡುವುದು ಶಿಕ್ಷಕನ ಒಂದು ಜವಾಬ್ದಾರಿ. ಅದಕ್ಕೆ ಸುಗಮಕಾರರವರು ದೇಶ ಕಟ್ಟುವ ವ್ಯವಹಾರವನ್ನು ಮಾತನಾಡ್ತಾ ಇದ್ರಿ. ಹೌದು. ದೇಶ ಕಟ್ಟುವುದಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ. ವಿವಿಧ ರೀತಿಯ ಗುಣ ಹೊಂದಿದವರು, ವಿವಿಧ ಕುಶಲಕರ್ಮಿಗಳು ಬೇಕು. ಅದನ್ನ ಆರಂಭದಲ್ಲಿ ಐಡೆಂಟಿಫೈ ಮಾಡುವಂತದ್ದು ಶಿಕ್ಷಕ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಒಬ್ಬ ಲಾಯರ್ನನ್ನು ಸಿದ್ಧ ಮಾಡಬಹುದು, ಒಬ್ಬ ಆಕ್ಟರ್ನನ್ನು ಸಿದ್ಧ ಮಾಡಬಹುದು, ಅದೇ ರೀತಿಯಲ್ಲಿ ಒಬ್ಬ ಪೊಲಿಟಿಕಲ್ ಲೀಡರ್ನನ್ನು ಕೂಡ ಸಿದ್ಧ ಮಾಡಬಹುದು. ನಮ್ಗೆ ಅದು ಆಕ್ಚುಲಿ ಪಾಲಿಟಿಕ್ಸ್ ಅಂದ್ರೆ ಅದು ಯಾರೋ ಏನು ಹಂಗಾಗ್ಬಿಟ್ಟಿದೆ. ಹಂಗಲ್ಲ. ಮೌಲ್ಯಯುತ ದೇಶ ರಾಜಕೀಯ ಇಚ್ಛಾಶಕ್ತಿನೇ ಎಲ್ಲದನ್ನು ನಿರ್ಧರಿಸುವಂಥದ್ದು. ಅದು ಎಡ್ವರ್ಡ್ ಸೈದ್ ಹೇಳುವ ಹಾಗೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಈಗ ಅದಕ್ಕೆ ಅತ್ಯುತ್ತಮವಾದಂಥ ವ್ಯಕ್ತಿಗಳು ಬೇಕು, ನಮ್ಮ ದೇಶಕ್ಕೆ ಮೌಲ್ಯಗಳು ಬೇಕು, ಅದನ್ನೆಲ್ಲ ಬೆಳೆಸುವಂಥವ್ರು ಬೇಕು. ಅಂದ್ರೆ ಅದನ್ನು ಚೆನ್ನಾಗಿ ಪರಿಗಣಿಸುವಂಥವ್ರು ಬೇಕಲ್ಲ. ಅವಲೋಕನವನ್ನ ಮಾಡಿದಾಗ ಮುಂದಿನ ಭವಿಷ್ಯದ ಸ್ಥಿತಿಯನ್ನ ಶಿಕ್ಷಕ ಇಲ್ಲಿ ಐಡೆಂಟಿಫೈ ಮಾಡಬಹುದು ಅಂತ ನಿರ್ಧರಿಸ್ತಾರೆ. ನಮ್ಗೆ ಒಂದು ಮಾತಿದೆ, ಪೂರ್ವಾನುಮಾನ ಮಕ್ಕಳಿಗೆ ಕಲಿಸ್ಬೇಕು, ಪ್ರೆಡಿಕ್ಷನ್ ಅಂತ. ಅಂದ್ರೆ ಇವತ್ತು ಯಾಕೋ ಬಿಸಿಲು ಜಾಸ್ತಿ ಇದೆ, ಸಂಜೆ ಹೊತ್ತಿಗೆ ಮಳೆ ಬರ್ಬೋದು ಅಂತ ಸಣ್ಣ ಮಕ್ಕಳು 4-5ನೇ ಕ್ಲಾಸಿನ ಮಕ್ಕಳಿಗೆ ಬಂದ್ರೆ ಅವ್ರಿಗೆ ಸೈಂಟಿಫಿಕ್ ಆಗಿ ಆಲೋಚನೆಗಳು ಬರ್ತಿದೆ, ಪೂರ್ವಾನುಮಾನ ಬರ್ತಾ ಇದೆ. ಆದ್ರೆ ಶಿಕ್ಷಕರಿಗೊಂದು ಪೂರ್ವಾನುಮಾನ ಇರ್ಬೇಕಲ್ಲ. ಮುಂದಿನ ಈ ಹುಡುಗಿ ನಾಳೆ ದೇಶ PT ಉಷಾ, ಈ ಹುಡುಗ ನಾಳೆ ದಿನ ಏನು ನಮ್ಮ ಐನ್ಸ್ಟೀನ್, ಈ ತರದೊಂದು ಪೂರ್ವಾನುಮಾನ ನಮ್ಮ ಶಿಕ್ಷಕರಿಗೂ ಬೇಕಾಗತ್ತಲ್ಲ. ಅದೆಲ್ಲ ನಮಗೆ ಸಿಗುವಂತದ್ದು 6ನೇ ಕ್ಲಾಸ್ ಕಳಿತಿದ್ದಂಗೆ ಆಗ್ಲೇ ಕಣ್ಣಿಗೆ ಕಾಣಿಸಕ್ ಶುರು ಆಗ್ಬಿಡುತ್ತೆ. ಅದು ಬಹಳ ಅಗತ್ಯ. ಅಂತವ್ರ ಮಕ್ಕಳು ಜೀವನ ಪೂರ್ತಿ ಮರೆಯಲ್ಲ ಸರ್. ಅಂದ್ರೆ ನಾವು ಈಗ್ಲೂ ಕೂಡ ಡಾಕ್ಟರ್ ಹರಿಪ್ರಸಾದ್ ಅವರ, ನೀವು ಯಾರನ್ನೇ ಕೇಳಿ, ನಮ್ಗೆ ಹೈಸ್ಕೂಲಿಗೆ ಬಂದಂತಹ ಶಿಕ್ಷಕರು ನೆನಪಿರ್ತಾರೋ ಇಲ್ವೋ ಗೊತ್ತಿಲ್ಲ. ಅದೇ ರೀತಿಯಲ್ಲಿ PUCಗೆ ಬಂದವರು ನೆನಪಿರ್ತಾರೋ ಗೊತ್ತಿಲ್ಲ. ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಅವನ ಜೀವನ ಪರ್ಯಂತ ನೆನಪಿಟ್ಕೊಂಡಿರ್ತಾನೆ. ಹೌದು. ಅಂದ್ರೆ ಯಾವ ರೀತಿಯ ಪ್ರಭಾವವನ್ನ ಶಿಕ್ಷಕ ಅವ್ರ ಮೇಲೆ ಬೀಳ್ತಾನೆ ಅನ್ನೋದು ಕೂಡ ಮುಖ್ಯ. ಕೆಟ್ಟದ್ದಾದ್ರೂ ಬೈಯೋದು ಪ್ರೈಮರಿ ಅವ್ರನ್ನ, ಒಳ್ಳೇದಾದ್ರೂ ಹೊಗಳೋದು ಪ್ರೈಮರಿ ಅವ್ರನ್ನ. ಹಾಗಿದ್ದಾಗ ಪ್ರೈಮರಿ ಅವರ ಜವಾಬ್ದಾರಿ ಅವ್ರದ್ದು ತುಂಬಾ ದೊಡ್ಡ ಹೆಚ್ಚಿನ ಜವಾಬ್ದಾರಿ. ಯಾಕೆಂದ್ರೆ ರಾಷ್ಟ್ರದ ಬುನಾದಿ, ಫೌಂಡೇಶನ್. ಒಂದು. ಎರಡನೇದು, ಮಕ್ಕಳು ಅದೇ ತಾನೇ ಕೇಂದ್ರೀಕೃತ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಇವ್ರದೆಲ್ಲ ಪ್ರೀತಿ ಪಡೆದು ಶಾಲೆಗೆ ಬಂದಾಗ ಅಲ್ಲಿ ವಿಕೇಂದ್ರೀಕೃತವಾದಂತಹ ಗಮನಿಸುವ ವ್ಯವಸ್ಥೆ. ಅಂದ್ರೆ ಒಬ್ಬರೇ ಇದ್ದಾರೆ ದೊಡ್ಡವರು, ಇನ್ನು ಉಳಿದವರೆಲ್ಲ ಮಕ್ಕಳು. ಇಲ್ಲಿ ಮಗು ಆಘಾತಕ್ಕೊಳಗಾಗುತ್ತೆ. ಆ ವೇಳೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿರುವ ನಮ್ಮ ಶಿಕ್ಷಕ ಮಿತ್ರರು ಗಮನಿಸುವಿಕೆ, ಅವರ ಕಾಳಜಿಗಳಿಗೆ ಪ್ರತಿಕ್ರಿಯಿಸುವಿಕೆ. ಕುಂತಿ ಊಟ ಕೊಡುವಾಗ ಒಂದು ತುತ್ತು ಭೀಮಂಗ್ ಜಾಸ್ತಿ ಬಿದ್ದಿದ್ದು ಬೇರೆ ಮಕ್ಕಳಿಗೆ ಗೊತ್ತಾಗ್ತಿರ್ಲಿಲ್ಲಂತೆ. ಭೀಮಂಗ್ ಮಾತ್ರ ಗೊತ್ತಿರ್ತಿತ್ತಂತೆ, ಕುಂತಿಗೆ ಮಾತ್ರ ಗೊತ್ತಿರ್ತಿತ್ತಂತೆ. ಇದೆಯಲ್ಲ, ಇದು ಅತ್ಯಂತ ಪ್ರೀತಿಯ ಅವಲೋಕನ ಮತ್ತೆ ಅಗತ್ಯಕ್ಕೆ ಸ್ಪಂದಿಸುವಂಥದ್ದು. ಇದು ಪ್ರಾಥಮಿಕದಲ್ಲಿ ಏನಾದರೂ ಆಗ್ಬಿಟ್ರೆ ಸರ್, ಆ ಮಕ್ಕಳು ಜೀವನ ಪೂರ್ತಿ ಮರೆಯಲ್ಲ. ಆಮೇಲೆ ಸಾಮಾನ್ಯ ನಿಮ್ಗೆಲ್ರಿಗೂ ಯಾವತ್ತು ನೆನಪಿರುತ್ತೆ? ಬಾಲ್ಯ. ಮತ್ತೆ ಅತ್ಯಂತ ಸಿಹಿನೂ ಬಾಲ್ಯ. ಆ ಬಾಲ್ಯದಲ್ಲಿ ಒಡನಾಟ ಅವ್ರ ಜೊತೆಗಿರೋದ್ರಿಂದ ಅವ್ರ ಜೀವನ ಪೂರ್ತಿ ಮರೆಯಲ್ಲ. ಆ ಟೈಮಲ್ಲಿ ರೂಪಿಸ್ಬಿಡ್ತೀವಲ್ಲ, ಆವಾಗ ಜೀವನ ಪೂರ್ತಿ ಇಟ್ಕೊಳ್ಳೋದ್ರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮೆಲ್ಲರ ದಾರಿ ಬುತ್ತಿ. ನಾವೆಲ್ಲ ಸಾಗುವ ಜೀವನದ ದಾರಿಯ ಬುತ್ತಿ. ನಾವು ಊಟಕ್ಕೆ ಅಂತ ಕಟ್ಕೊಂಡು ಹೋಗ್ತೀವಲ್ಲ, ಹಂಗೆ ಯಾವಾಗೆಲ್ಲ ನಮಗೆ ಬೇಸರ ಆಗುತ್ತೋ ಆ ಬುತ್ತಿ ತೆಕ್ಕೋತೀವಲ್ಲ, ಹಂಗೆ ಅವ್ರ ನೆನಪನ್ನು ತೆಕ್ಕೋತೀವಿ, ನಮ್ಮ ಜೀವನ ಮುಂದುವರಿಸ್ಕೊಂಡು ಹೋಗ್ತೀವಿ. ಅವ್ರು ಅವತ್ತು ಹೇಳಿದ್ ನಾವು 35-40 ವರ್ಷ ಆದ್ಮೇಲೆ ಇಂಪ್ಲಿಮೆಂಟ್ ಮಾಡಿರ್ತೀವಿ. ನನ್ನ ಸ್ನೇಹಿತ ಮೊನ್ನೆ ಹೇಳ್ತಾ ಇದ್ರು ಸರ್, ಮಂಗಳೂರಲ್ಲಿ ಅವ್ರ ಟೀಚರು ಅವರಿಗೆ
5ನೇ ಕ್ಲಾಸಲ್ಲಿ ಹೇಳಿದ್ರಂತೆ ಕರೆಂಟ್ ಜಾಸ್ತಿ ಬಳಸಬಾರ್ದು, ಸೋಲಾರ್ ಹಾಕ್ಬೇಕು ಅಂತ. ಅವ್ರು ರಿಟೈರ್ಡ್ ಆಗ್ತಿದ್ದಾರೆ, ಒಂದು ವರ್ಷದ ಕೆಳಗೆ ಮನೆ ಕಟ್ಸಿದ್ರು, ಈಗ ಸೋಲಾರ್ ಮಾಡ್ಸಿದ್ದಾರೆ 59ನೇ ವಯಸ್ಸಿಗೆ. ಅಂದ್ರೆ ಆಲ್ಮೋಸ್ಟ್ ಅವ್ರು ಕಲಿತಾ ಸುಮಾರು 43 ವರ್ಷದ ನಂತರ ಕಟ್ಟಿಸ್ತಿದ್ದಾರೆ. ಈಗ ಆಗ ಹೇಳಿದ್ದು ನೆನ್ಸ್ಕೊಂಡು ಇವತ್ತು ಸೋಲಾರ್ ಮಾಡಿಸ್ಕೊಂಡಿದ್ದಾರೆ ಮನೆ. ಸೊ ಇದಕ್ಕೆ ದಾರಿ ಬುತ್ತಿ ಅಂದಿದ್ದ. ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ಬಿಡ್ತೀವಲ್ಲ, ನಮ್ಮ ಪೋಷಕರ ಮಾತನ್ನ ಕೇಳದೆ ಇರುವಂತವನು ಕೂಡ ಶಿಕ್ಷಕರ ಮಾತನ್ನ ಚಿಕ್ಕ ಮಗು ಇರುವಾಗ ಕೇಳ್ತಾನೆ. ಈಗ ಒಂದು ಡ್ರೈವಿಂಗ್ ಸೀಟ್ ನಲ್ಲಿ ಬೆಲ್ಟ್ ಹಾಕೋಬೇಕು ಅಂತ ತಂದೆಗೆ ಬುದ್ಧಿವಾದ ಹೇಳುವಂತ ಮಗು ಸಿದ್ಧವಾಗುವುದು ತರಗತಿಯಲ್ಲಿ. ಖಂಡಿತ ಸರ್. ಸೊ ಆ ರೀತಿಯಲ್ಲಿ ಶಿಕ್ಷಕರಿಗೆ ಪ್ರಾಧಾನ್ಯತೆ ಇದೆ. ಶಿಕ್ಷಕರ ದಿನಾಚರಣೆಯಲ್ಲಿ ಈ ಪ್ರಾಧಾನ್ಯತೆಯನ್ನು ಕೂಡ ನಮ್ಮ ಶಿಕ್ಷಕರು ಅರ್ಥಕೋಬೇಕಾಗಿದೆ. ಹೌದು. ಇವತ್ತು ಅದಕ್ಕೆ ಮೊದಲೇ ನೀವು ಶುರು ಮಾಡಿದಾಗ ಹೇಳಿದ್ವಲ್ಲ, ಒಂದಿನದ ಆತ್ಮಾವಲೋಕನೂ ಹೌದು. ನಮ್ಮಗಳ ಪಾಲಿಗೆ, ಶಿಕ್ಷಕರ ಪಾಲಿಗೆ ನಮ್ಮನ್ನ ಗೌರವಿಸಿ ಪ್ರೀತಿಸಿ ಸಂಭ್ರಮಾಚರಣೆಯಿಂದ ನಮ್ಮನ್ನ ಶಿಕ್ಷಕರ ದಿನಾಚರಣೆ ಅಂತ ಸಮಾಜ ಆಚರಿಸುತ್ತೆ. ನಾವು ಸಂಭ್ರಮಕ್ಕೊಳಗಾದಾಗ ನಾವು ಮರ್ತ್ಕೊಬಿಡ್ಬೋದು. ನಮ್ಗೆ ಅದಕ್ಕೆ ನಮ್ಮ ಕೆಲಸ ಏನಂದ್ರೆ ಇವತ್ತು ಆತ್ಮಾವಲೋಕನ ದಿನ. ನೀವು ಇದನ್ನ ಹೇಳ್ತೀರಿ, ಅದೇ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು. ಕೆಟ್ಟದ್ದಾದಾಗ ಶಿಕ್ಷಕರನ್ನ ಬೈಯುವ ರೀತಿಯಲ್ಲಿ ಒಳ್ಳೆಯದಾದಾಗಲೂ ಕೂಡ ಶಿಕ್ಷಕರನ್ನ ಪ್ರೋತ್ಸಾಹಿಸುವುದನ್ನು ಕೂಡ ರೂಢಿಸ್ಕೋಬೇಕಲ್ವಾ? ಹ್ಞೂ ಸರ್, ಇಲ್ಲಾದ್ರೆ ಕೆಲಸ ಮಾಡೋ ಕ್ಯಾಪ್ಸುಲೇ ಇಲ್ದಂಗೆ ಆಗ್ತದೆ. ಹೌದು, ಕಾಯಿಲೆ ಬಂದ ಕ್ಯಾಪ್ಸುಲ್ ಇರುತ್ತೆ ಜ್ವರಕ್ಕೆ, ಆದ್ರೆ ಕೆಲಸ ಮಾಡೋ ಕ್ಯಾಪ್ಸುಲ್ ಬೇಕು ಅಂದ್ರೆ ಒಳ್ಳೇದಾದಾಗ. ಈ ಪೇಪರ್ಗಳಲ್ಲಿ ಬರೋದು ಯಾವ್ದಾದ್ರು ಒಬ್ರು ಯಾರೋ ಒಂದು ಮಾಡಿದ ತಪ್ಪಿಗೆ ದೊಡ್ಡಕ್ಕೆ ಬಂದ್ಬಿಡುತ್ತೆ. ನಿತ್ಯ ಸಾವಿರಾರು ಒಳ್ಳೆ ಕೆಲಸ ಆಗ್ತಿರೋದನ್ನ ಎಲ್ಲೂ ಯಾವ್ದು ಪೇಪರಲ್ಲಿ ಬರೆಯಲ್ಲ. ಒಳ್ಳೆ ಕೆಲಸ ಆದಾಗ ಅವ್ರನ್ನ ಸ್ಮರಿಸುವಂತ ಕೆಲಸ ಸಮಾಜ ಮಾಡಬೇಕು. ಕೆಟ್ಟದಾದಾಗ ಒಬ್ಬರೇ ಜವಾಬ್ದಾರಿ ಅಂತ ಹೇಳೋದಿದೆಯಲ್ಲ, ಏನೇ ಆದ್ರೂ ಯಾರೋ ಕಲ್ಸಿದ್ ನಿಂಗೆ ಅಂತ ಅಂದ್ಬಿಡ್ತಾರಲ್ಲ, ಅದು ಒಂದೇ ಕಲಿಕೆ ಆಗಲ್ಲ. ನಮ್ದು ಒಪ್ಕೋತೀವಿ ಪ್ರಧಾನವಾದ ಪ್ರಭಾವ ನಾವು ಬೀರ್ತೀವಿ ಅಂತ. ಹಂಗಂತೇಳಿ ನಾವಿಲ್ಲಿ ಒಳ್ಳೇದನ್ನ ತರಗತಿಯಲ್ಲಿ ಹೇಳಿದಾಗ ಹೊರಗಡೆ ಸಮಾಜದಲ್ಲಿ ಎಂತೆಂಥದೋ ನಡೀತಾ ಇರೋವಂಥದ್ದನ್ನು ಗಮನಿಸಿದಾಗ ಇಲ್ಲಿ ನಡೆಯೋದು ಅಲ್ಲಿಲ್ಲ, ಅಲ್ಲಿ ನಡೆಯೋದು ಇಲ್ಲಿ ನಡೆಯಲ್ಲ ಅಂತ ಮಗು ತೀರ್ಮಾನಿಸ್ಬಿಡ್ತು ಅಂದ್ರೆ ನಾವು ಹೇಳಿದೆಲ್ಲ ವೇಸ್ಟ್ ಆಗುತ್ತೆ. ನಾವು ಗಾದೆಗಾಗಿ ಹೇಳ್ತೀವಿ 5 ಬೆರಳು ಸಮ ಅಲ್ಲ ಅಂತ. ಆದರೆ ಶಾಲೆಯಲ್ಲಿ 5 ಬೆರಳು ಸಮ ಎನ್ನುವುದು ಶಿಕ್ಷಕರಿಗಿರುತ್ತೆ ಅಲ್ವಾ? ಇಂಥದ್ದೊಂದು ಡೈಕಾಟಮಿ ಅಂದ್ರೆ ಜಿಜ್ಞಾಸೆ ದ್ವಂದ್ವಗಳಿರುತ್ತೆ. ಅಂತಹ ಜಿಜ್ಞಾಸೆ ದ್ವಂದ್ವಗಳ ಸಮಯದಲ್ಲಿ ನಾವು ಆದಷ್ಟು ಕಷ್ಟಪಡ್ತಿರ್ತೀವಿ, ಇಲ್ಲ ಅಂತಲ್ಲ. ತುಂಬಾ ಸಂಘರ್ಷ ಸರ್ ಅದು. ಮೌಲ್ಯಗಳ ವಿಷಯಕ್ಕೆ ಬಂದಾಗಂತೂ ತುಂಬಾ ಸಂಘರ್ಷ. ನಾನು 10 ಗಂಟೆಗೆ ಪ್ರೇಯರಿಗೆ ಹೋಗ್ಬೇಕಾಗಿದೆ, ಅದೇ ಟೈಮಲ್ಲಿ ದಾರಿಲಿ ಯಾರೋ ಒಬ್ರು ಪೆಟ್ ಮಾಡ್ಕೊಂಡು ಬಿದ್ದಿದ್ದಾರೆ. ಈಗ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಶಾಲೆಗೆ ಲೇಟಾಗಿ ಹೋಗ್ಲು, ಅಥವಾ ನಾನು ಶಾಲೆಗೆ ನನ್ನ ಪಾಡಿಗೆ ನಾನು ಲೇಟಾಗಿ ಹೋಗಿ ಕರ್ತವ್ಯನ ಪಾಲಿಸ್ಲು, ನೋಡ್ರಿ ಆ ಸಂಘರ್ಷ ಶುರು ಆಗ್ಬಿಡುತ್ತೆ. ಇದನ್ನ ನಿರ್ವಹಿಸೋದು ಹೇಗೆ, ನಿಭಾಯಿಸೋದು ಹೇಗೆ? ಆವಾಗ ಇಂಥ ಸಮಯ ಸ್ಫೂರ್ತಿ ಬಹಳ ಮುಖ್ಯ. ಅವಾಗ ಅವ್ರನ್ನ ಸೇರಿಸೇ ನಾನು ಶಾಲೆಗೆ ಬಂದು ನಡೆದ ವಿಷಯನ ಶಿಕ್ಷಕರಿಗೆ ತಿಳಿಸೋಕಂತ ಕೆಲಸ ಇದೆಯಲ್ಲ, ಅದು ಸ್ವನಿರ್ಧಾರ. ಅದನ್ನು ನಾವೇ ಕಲಿಸ್ಬೇಕು. ಒಂದು ಡಾಕ್ಟರ್ ವಿಪಸ್ ಅವರು ಇದನ್ನ ಹೇಳ್ತಾರೆ, ಇತ್ತೀಚಿನ ದಿನದಲ್ಲಿ ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಾ ಇರೋದು ಶಾಲೆಗಳಲ್ಲಿ ಮೌಲ್ಯಗಳನ್ನ ಕಲಿಸದೇ ಇರುವುದೇ ಈ ಸಮಾಜ ಈ ಸ್ಥಿತಿಗೆ ಬರುವುದಕ್ಕೆ ಕಾರಣ ಅಂತ ಹೇಳ್ಬಿಡ್ತಾರೆ. ಹಾಗಿದ್ರೆ ಶಾಲೆಯಲ್ಲಿ ಮೌಲ್ಯನ ಕಲಿಸೋದೇ ಇಲ್ವಾ? ನೋಡಿ ಸರ್, ಆಕ್ಚುಲಿ 84 ಮೌಲ್ಯಗಳನ್ನು, ಸಾಂವಿಧಾನಿಕ ಮೌಲ್ಯಗಳನ್ನು ಸಮೀಕರಿಸಿ 5 ಶೀರ್ಷಿಕೆಗಳಿಗೆ ಒಳಪಡಿಸಿ ಅದನ್ನು ಪಾಠಗಳಲ್ಲಿ ಮತ್ತೆ ಸಮೀಕರಿಸಿ, ಅಂದರೆ ಅದನ್ನು ಸಮ್ಮಿಳಿತಗೊಳಿಸಿ ಇಂಟಿಗ್ರೇಟ್ ಮಾಡಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿರುತ್ತೆ ಯಾರು ಶಿಕ್ಷಕ, ಶಾಲೆ ಮತ್ತು ಪುಸ್ತಕಗಳು ಮತ್ತು ಶಾಲೆಯ ಒಳಗಿನ ಒಡನಾಟ ಮಾಡ್ತಾ ಬಂದಿರುತ್ತೆ. ಆದರೆ ಅದೇ ವೇಳೆಯಲ್ಲಿ ಸಮಾಜ ಇದೆಯಲ್ಲ ಹೊರಗಡೆ, ಕಣ್ಣೆದುರಿಗೆ ಅನೇಕ ದುರ್ಘಟನೆಗಳು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಪೇಪರ್ಗಳಲ್ಲಿ, ಬಹಳ ನೋವಾಗ್ತಕ್ಕಂಥ ಸಂಗತಿಗಳು. ಶಿಕ್ಷಕರಾಗಿ ನಾವು ಏನಪ್ಪ ಸಮಾಜ ಹಿಂಗಾಗ್ಬಿಡ್ತಲ್ಲ, ನಮ್ದೆಲ್ಲೋ ನಾವೇನೋ ಅಂತ ಆತ್ಮಾವಲೋಕನ ಮಾಡ್ಕೊಂಡು ನೋವಂಗೆ ಮಾಡ್ತಾ ಇರ್ತದೆ, ಆಯಿತಾ? ಆದರೆ ಈ ಥರದ್ದು ನಡೀತಾ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಶಾಲೆಗಳಲ್ಲಿ ಬೆಳೆಸಿದ್ರೂ ಸಮಾಜದಲ್ಲಿ ಆ ಥರ ನಡೀತಿತ್ತು ಅಂತ ಹೇಳಿದ್ರೆ ಯಾರಿಗಾದ್ರೂ ಆಗಲಿ ಒಂದು ಕುತೂಹಲಕ್ಕೋ ಅಥವಾ ಆ ಕಡೆ ಸೆಳೆತ ಅನ್ನೋವಂಥದ್ದು. ಸಿನಿಮಾಗಳು ಅಂತವು ಹಿಟ್ ಆಗ್ತಿರೋ ಸಿನಿಮಾಗಳು ಅಂತ ಈಗ ನೋಡಿದ್ರೆ ಅಂಥ ಸಿನಿಮಾಗಳೇ ಹಿಟ್ ಆಗ್ತಾ ಇರೋದು, ಬಹಳ ದೊಡ್ಡ ಪ್ರಚಾರ ಪಡಿತಾ ಇರೋವಂಥದ್ದು, ಕೋಟ್ಯಾಂತರ ರೂಪಾಯಿ ಗಳಿಸ್ತಾ ಇರೋವಂಥದ್ದು. ಅಂಥದ್ದು ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ, ಶಾಲೆಯಲ್ಲಿ ಇದನ್ನು ಕಲಿತಾ ಇದ್ದಾರೆ ಅಂದ್ರೆ ಏನೋ ವ್ಯತ್ಯಾಸ ಆಗ್ತಾ ಇದೆ. ಇಲ್ಲಿ ದ್ವಂದ್ವ ಶುರುವಾಗಿದೆ. ಈ ಸಿನಿಮಾಗಳು ಹೇಗಿರ್ತಾ ಇತ್ತು ಸರ್, ಬಂಗಾರದ ಮನುಷ್ಯನ ಅಂತ ಸಿನಿಮಾ ಬರ್ತಿತ್ತು, ಶಾಲೆಗಳಲ್ಲಿ ಅಂಥದ್ದೇ ನಡೀತಾ ಇರ್ತಿತ್ತು. ಇವತ್ತು ನಾವು ಹೆಸರು ಹೇಳಂಗಿಲ್ಲ, ಪರಿಸ್ಥಿತಿ ಹಿಂಗೆ. ಆದ್ರೆ ಅಲ್ಲೂ ನಡಿಬೇಕಾಗಿದೆ, ಇಲ್ಲೂ ನಡಿಬೇಕಾಗಿದೆ. ಪ್ರಾಯಶಃ ಸಿನಿಮಾ ಮಾಡ್ತಕ್ಕಂಥವ್ರು ಗುರುಗಳಿದಾರಲ್ಲ, ಹೇಳಿ ಶಿಕ್ಷಕರದಾರಲ್ಲ, ಸಿನಿಮಾ ಕಲಿಸೋ ಶಿಕ್ಷಕರು, ಆ ಶಿಕ್ಷಕರು ಒಂಚೂರು ಮೌಲ್ಯಗಳನ್ನ ಅಲ್ಲೂ ತುಂಬತಕ್ಕಂಥದ್ದು ಮಾಡ್ಬೇಕು, ತರಬೇತಿ ಪಡ್ಕೋಬೇಕು ಅಂತ ಹೇಳ್ತೀರಿ. ನಮ್ಮ ಹತ್ರ ಅಲ್ಲ, ಅವ್ರಿಗೊಂದು ಸ್ವ ಅವಲೋಕನ ಅಂತ ಏನಾದ್ರು ಮಾಡ್ಕೊಳ್ಳೋಕೆ ಅವಕಾಶ ಆದ್ರೆ, ಯಾಕೆಂದ್ರೆ ಬಹಳ ದೊಡ್ಡ ಪ್ರಭಾವ ಬೀರ್ತಕ್ಕಂಥ ಮಾಧ್ಯಮ ಅಲ್ಲ ಸರ್. ಅಂದ್ರೆ ಮೌಲ್ಯ ಹಾಳಾಗ್ತಾ ಇದೆ ಅನ್ನೋದಕ್ಕೆ ಶಿಕ್ಷಕನೊಬ್ಬನೇ ಕಾರಣ ಆಗೋದಿಲ್ಲ. ಹೌದು, ಅನೇಕ ಮೂಲಗಳಿದ್ದಾವೆ. ಅದರಲ್ಲಿ ಸಾಮಾಜಿಕ ಜಾಲತಾಣ ಮತ್ತೆ ಈ ಒಂದು ಚಲನಚಿತ್ರ ಮತ್ತೆ ಮಾಧ್ಯಮ, ಇವುಗಳು ಇವತ್ತು
ಏನೋ ಅವು ಸಮಾಜ ಕಟ್ತಕ್ಕಂಥ ಕೆಲಸ ಮಾಡೋದ್ರಿಂದ ಒಳ್ಳೇದನ್ನ ಮೊದಲು ಕಾಣಿಸ್ಲಿ, ಹೌದು. ಆಮೇಲೆ ನೋಡೋಣ. ಈ ಕೆಲವು ದೇಶಗಳಲ್ಲಿ ಇಂಥದ್ದೇನಾದ್ರು ದುರ್ಘಟನೆ ಬಂದ್ರೆ ಮೊದಲನೇ ಪೇಜಿಗೆ ಬಾರ್ದಂಗೆ ನೋಡ್ಕೋತಾರೆ, ಅಥವಾ ಚಿತ್ರ ಮುಖ ಕಾಣ್ದಾಗ ನೋಡ್ಕೋತಾರೆ. ಯಾವುದೋ 3ನೇ ಪುಟದಲ್ಲಿ ಇರುತ್ತೆ, ಒಳ್ಳೇದನ್ನ ಮೊದಲನೇ ಪುಟಕ್ಕೆ ಹಾಕ್ತಾರೆ. ನಾವು ಸಹ ಆ ಥರದ್ದು ಏನಾದರೂ ಒಂದು ಕ್ಯೂ ತಗೋಬಹುದು ಏನೋ. ಸಾಮಾಜಿಕ ಮೌಲ್ಯಗಳು ಹಾಳಾಗ್ತಾ ಇದೆ ಅಂತಂದ್ರೆ ಶಿಕ್ಷಕ ಕಾರಣ ಅಲ್ಲ, ಶಿಕ್ಷಕನದ್ದು ಬಹಳ ಅಲ್ಪ ಪ್ರಮಾಣ ಕೆಲವೊಂದು ಸಾರಿ ಇರಬಹುದು. ಆದರೆ ಸಾಮಾಜಿಕ ಮೌಲ್ಯಗಳು ಹಾಳಾಗೋದಕ್ಕೆ ಕೆಲವೊಮ್ಮೆ ಸಮಾಜವೂ ಕಾರಣ ಆಗುತ್ತೆ ಅಂತ ಹೇಳೋಣ. ಹೌದು, ಅಂದ್ರೆ ಸಮಾಜದಲ್ಲಿರೋರಿಂದ ಸಮಾಜ ಒಟ್ಟಾಗಿ ಆಗ್ಲಿಕ್ಕಿಲ್ಲ ಅಂತ. ಆದರೆ ಸಮಾಜದಲ್ಲಿರ್ತಕ್ಕಂಥ ಕೆಲವರಿಗೋಸ್ಕರ ಹಲವರು ಇರ್ತಾರಲ್ಲ ಸರ್. ಈಗ ಇಡೀ ಊರಿಗೆ ಒಂದು 4 ಜನ ಸಮಸ್ಯೆ ಇದ್ರೆ ಇಡೀ ಪೊಲೀಸ್ ಇಲಾಖೆ ಇರುತ್ತೆ. ಆದ್ರೆ ಊರಿಗೆ ಸುಮಾರು ಒಂದು 1000 ಜನ ಇರ್ತಾರೆ, 4 ಜನಕ್ಕೋಸ್ಕರ ಪೊಲೀಸ್ ಇಲಾಖೆ ಇರುತ್ತೆ, ಅಂದ್ರೆ ನೆಟ್ಟಗ್ ಮಾಡ್ಲಿಕ್ಕೆ ಅಂತ. ಹಿಂಗೆ ಕೆಲವರಷ್ಟೇ ಇದಾರೆ ಸಮಾಜದಲ್ಲಿ. ಇದನ್ನ ನಾವು ಸಾಮಾನ್ಯವಾಗಿ ಹೇಳ್ತೀವಿ, 1 ಲೀಟರ್ ಹಾಲಿಗೆ 1 ತೊಟ್ಟು ಮೊಸರು ಬಿದ್ರೆ ಇಡೀ ಹಾಲೇ ಮೊಸರಾಗ್ಬಿಡುತ್ತೆ ಅಂತ. ಸೊ ಸಮಾಜದಲ್ಲಿ ಒಂದು ಸಮಸ್ಯೆಗಳಿದ್ರು ಕೂಡ ಅದು ಇಡೀ ಸಮಾಜವನ್ನ ಹಾಳು ಮಾಡುವಂತದ್ದಿರುತ್ತೆ. ಇಂತಹ ಎಚ್ಚರಿಕೆಯನ್ನ ಶಾಲಾ ಹಂತದಲ್ಲಿ ಮಕ್ಕಳಿಗೆ ತಿಳಿಸುವುದು ಶಿಕ್ಷಕರ ಜವಾಬ್ದಾರಿ ಆಗಿರುತ್ತೆ. ಖಂಡಿತ ಸರ್, ಖಂಡಿತ. ಅದಕ್ಕೆ ಗ್ರೂಮ್ ಮಾಡ್ಲಿಕ್ಕಂತೂ ಪ್ರಯತ್ನ ಮಾಡಿರ್ತೀವಿ, ತುಂಬಾ ಕೆಲಸ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ಆದ್ರೂ ಎಲ್ಲಿ ಎಡುತ್ತಾ ಇದ್ದೀವಿ ಅಂತ ನಾವು ತುಂಬಾ ಆಲೋಚನೆ ಮಾಡ್ತಾ ಇದ್ದೀವಿ. ಅವಲೋಕನ ಮತ್ತೆ ಪುನರವಲೋಕನ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಪ್ರೂವ್ ಆಗ್ತಿರೋದು ಒಂದೇ ವಿಷಯ ಸರ್, ಎಷ್ಟೇ ಏನೇ ಆದ್ರೂ ಯಾವುದೇ ಪ್ರಗತಿಯನ್ನು ಸಾಧಿಸಿದ್ರು ಅಂತರಂಗ ತೆರೆಸುವ ಶಿಕ್ಷಣ ಇದ್ರೆ ಮಾತ್ರ ಅದು ಆರೋಗ್ಯಕರ ಸಮಾಜಕ್ಕೆ ಆಕಾರ. ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಶಿಕ್ಷಕರ ದಿನಾಚರಣೆ ದಿನ ಮತ್ತೆ ಅದನ್ನ ನಾವು ಮತ್ತೆ ರೀಇನ್ಫೋರ್ಸ್ ಮಾಡ್ಕೊಳ್ಬೇಕೇನೋ. ನಾನು ಈ ಅವಲೋಕನ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದು ಶಿಕ್ಷಕರು ತಾವು ಮಾಡುವಂತಹ ಕೆಲವೊಂದು ಕೃತಿಗಳನ್ನ ಅವಲೋಕನ ಮಾಡಿಕೊಳ್ಳುವಂತಹ ದಿನ ಇದಾಗಬೇಕು ಅಂತ, ಬದಲಾಗುವ ದಿನ ಅಂತ. ಅದಕ್ಕೆ ಆತ್ಮಾವಲೋಕನ ಮಾಡ್ಕೊಳ್ಳೋದು. ಅಂದ್ರೆ ಏನಾಗುತ್ತೆ, ನೀವು ಹೇಳಿದಾಗೆ ಎಲ್ಲವರು ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಆದ್ರೆ ಕೆಲವೊಂದು ಕೆಟ್ಟದ್ದು ಒಳ್ಳೆಯತನವನ್ನ ಮುಚ್ಚುವಂತಹ ಸಾಧ್ಯತೆ ಇರುತ್ತೆ. ಅಂತಹ ಒಳ್ಳೆಯತನ ಮುಚ್ಚಿ ಹೋಗದೆ ಇರೋ ಥರದಲ್ಲಿ ನೋಡ್ಕೊಳ್ಳೋದು ಕೂಡ ಶಿಕ್ಷಕರ ಜವಾಬ್ದಾರಿನೂ ಹೌದು, ಸಮಾಜದ ಜವಾಬ್ದಾರಿನೂ ಹೌದು. ಅದೇ ರೀತಿಯಲ್ಲಿ ಸಮಾಜದಲ್ಲಿ ಇರತಕ್ಕಂಥವರು ಈ ಶಿಕ್ಷಕರ ದಿನಾಚರಣೆ ಇರುವಂತಹ ಸಂದರ್ಭದಲ್ಲಿ, ಈಗ ನಿಮ್ಮ ಇಲಾಖೆ ಹೇಳೋ ಹಾಗೆ ನಿಮ್ಮೂರ ಶಾಲೆ ಅಂತ ಹೇಳ್ಬಿಡ್ತೀರಿ, ನಮ್ಮೂರ ಶಾಲೆ ಅಂತ ಹೇಳ್ತೀರಿ. ನಿಮ್ಮೂರು ಇರಬಹುದು, ನಮ್ಮೂರು ಇರಬಹುದು. ನಮ್ಮೂರ ಶಾಲೆಯ ಶಿಕ್ಷಕರನ್ನ ಒಂದು ದಿನ ಗೌರವಯುತವಾಗಿ ಅವರನ್ನ ಹುರಿದುಂಬಿಸಿದ್ರೆ ಅವರು ವರ್ಷ ಪೂರ್ತಿ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಸರ್, ಅದಕ್ಕೆ ಕ್ಯಾಪ್ಸೂಲ್ ಇದು. ಅಂದ್ರೆ ಸಮಾಜವು ಕೂಡ ಈ ಕ್ಯಾಪ್ಸೂಲ್ ಅನ್ನ ಕೊಡ್ಲಿ. ಈ ಸಮಾಜ ಕ್ಯಾಪ್ಸೂಲ್ ಕೊಟ್ರೆ ಮತ್ತೊಂದು ವರ್ಷದ ತನಕ ನಮ್ಮ ಶಿಕ್ಷಕರು ಆ ಗೌರವದಿಂದ, ಆತ್ಮಗೌರವದಿಂದ ಹೆಚ್ಚಾಗಿ ಕೆಲಸ, ಸಮಾಜವು ನಮ್ಮನ್ನು ಗುರುತಿಸುತ್ತೆ ಅನ್ನುವಂತ ಒಂದು ಹೆಮ್ಮೆಯಿಂದ ಮಕ್ಕಳಿಗೆ ಉತ್ತಮವಾಗಿ ಪಾಠ ಮಾಡಲಿ, ಮೌಲ್ಯಗಳನ್ನು ಕಟ್ಟಲಿ. ಅದರೊಟ್ಟಿಗೆ ರಾಷ್ಟ್ರ ನಿರ್ಮಾಣದ ನಿರ್ಮಾತೃ ಶಿಕ್ಷಕ ಆಗಿರೋದ್ರಿಂದ ಪುನಃ ಶಿಕ್ಷಕರ ದಿನಾಚರಣೆಯ ಅಡ್ವಾನ್ಸ್ ಶುಭಾಶಯಗಳನ್ನು ಹೇಳ್ತಾ ನಮಸ್ಕಾರ, ಧನ್ಯವಾದ. ಧನ್ಯವಾದ ಸರ್. ಇದುವರೆಗೂ ಮೌಲ್ಯಯುತ ಶಿಕ್ಷಣ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಜಿವಿ ಹರಿಪ್ರಸಾದ್ ಇವರೊಂದಿಗೆ ಸಂವಾದ ಕಾರ್ಯಕ್ರಮ ಕೇಳಿದಿರಿ. ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.